ಪ್ರಶ್ನೆ ಹೀಗಿದೆ, ನಾವು ಅನುಸರಿಸಬೇಕಾದಂಥ ಉತ್ತಮವಾದ ಮಾರ್ಗ ಯಾವುದು ಜೀವನದಲ್ಲಿ ಅಂತ. ಯಾವ ಮಾರ್ಗ ನಮ್ಮ ಜೀವನಕ್ಕೆ ಉತ್ತಮವಾದ ಮಾರ್ಗ? ಬಹಳ ಪ್ರಸಿದ್ಧವಾದಂಥ ಶ್ಲೋಕ ಇದು. ಈ ಒಂದೊಂದು ಮಾತನ್ನು ನೋಡುತ್ತಾ ಹೋಗೋಣ, ಎಷ್ಟು ಚೆನ್ನಾಗಿದೆ. ತರ್ಕೋ ಪ್ರತಿಷ್ಠ ಶ್ರುತಯೋ ವಿಭಿನ್ನ ನೈಕೋ ಋಷಿರ್ಯಸ್ಯ ಮತಂ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಏನ ಗತಸ್ಸ ಪಂಥ. ಭಾಳ ದೊಡ್ಡ ಶ್ಲೋಕ ಇದು, ಭಾಳ ದೊಡ್ಡ ಪ್ರಖ್ಯಾತವಾದಂಥ ಶ್ಲೋಕ. ತರ್ಕೋ ವಿಶಿಷ್ಟ, ಎಲ್ಲರದ್ದು ಒಂದು ವಿಶಿಷ್ಟವಾದ ತರ್ಕ ಇದೆ. ಎಲ್ಲರೂ ಬೇರೆ ಬೇರೆ ತರ್ಕದಿಂದ ಹೇಳ್ತಾರೆ, ಹೀಗಿದ್ದು ಹೀಗಿದೆ ಅಂತ ತರ್ಕ ಹೇಳ್ತಾರೆ. ಶ್ರುತಿಯೋ ವಿಭಿನ್ನ, ಎಲ್ಲ ಶ್ರುತಿಗಳು ಕೂಡ ಹೇಳುವಂಥ ಗ್ರಂಥಗಳು ಕೂಡ ಬೇರೆ ಬೇರೆ ಹೇಳ್ತವೆ. ಈ ಗ್ರಂಥ ಹೀಗೆ ಹೇಳಿದರೆ ಇನ್ನೊಂದು ಗ್ರಂಥ ಬೇರೆ ಹೇಳ್ತದೆ. ಯಾವುದಾದ್ರೂ ಋಷಿ ಮಾತನ್ನು ಕೇಳ್ಕೊಳ್ಳೋಣ ಪೂರ್ತಿಯಾಗಿ ಅಂದರೆ ಋಷಿಗಳು ತುಂಬ ಜನ ಇದ್ದಾರೆ. ಹಾಗಾದರೆ ಧರ್ಮದ ತತ್ವಗಳು ಎಲ್ಲಿದ್ದಾವೆ ಅಂತ ಹೇಳ್ತಾನೆ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ಎಲ್ಲೋ ಮರೆಯಾದ ಗುಹೆಗಳಲ್ಲಿ ನಮ್ಮ ತತ್ವಗಳು ಮರೆಯಾಗಿಬಿಟ್ಟಿದ್ದಾವೆ. ಎಲ್ಲೋ ಕಾಣಲಾರದಂಥ ಗುಹೆ ಒಳಗೆ ನಮ್ಮ ಧರ್ಮ ತತ್ವಗಳು ಮರೆಯಾಗಿಬಿಟ್ಟಿದ್ದಾವೆ. ಅದಕ್ಕೆ ನಾವೇನು ಮಾಡಬೇಕೀಗ? ಯಾವುದನ್ನು ನಂಬಬೇಕು? ಗ್ರಂಥಗಳು ಬೇರೆ ಬೇರೆ ಹೇಳ್ತವೆ, ತರ್ಕಗಳು ಬೇರೆ ಬೇರೆ ಇದ್ದಾವೆ. ಋಷಿಗಳು ನೋಡಿದ್ರೆ ಅಷ್ಟೊಂದು ಜನ ಋಷಿಗಳು ಬೇರೆ ಬೇರೆ ಹೇಳ್ತಾರೆ. ನಮ್ಮ ಕಣ್ಣಿಗೆ ಕಾಣುವಂಥ ಧರ್ಮದ ತತ್ವಗಳು ಕಾಣಿಸೋದಿಲ್ಲ, ಯಾವುದೋ ಗುಹೆಯೊಳಗೆ ಮರೆಯಾಗಿ ಹೋಗಿದ್ದಾವವು. ಹಾಗಾದರೆ ನಾವೇನು ಮಾಡಬೇಕು? ಆನ್ಸರ್ ಇಷ್ಟು ಚೆನ್ನಾಗಿದೆ. ಬಹುಶಃ ಅವತ್ತಿನ ಆನ್ಸರ್ ಇವತ್ತಿಗೂ ಸರಿ ಅನಿಸುತ್ತೆ ನನಗೆ. ಅವನು ಹೇಳ್ತಾನೆ, ಮಹಾಜನೋ ಏನ ಗತಸ್ಸ ಪಂಥ. ನಮ್ಮ ಹಿರಿಯರು ಯಾರಿದ್ದಾರೋ, ದೊಡ್ಡವರು, ಮಹಾತ್ಮರು, ಸಾಧಕರು ಅಂತ ಯಾರಿದ್ದಾರೋ ಅವ್ರು ನಡೆದ ದಾರಿಯೇ ನನಗೆ ಕ್ಷೇಮದ ದಾರಿ. ಯಾವುದೂ ಸ್ಪಷ್ಟ ಇಲ್ಲ ನನಗೆ. ಯಾವ ಶ್ರುತಿ ಓದಬೇಕೋ ಗೊತ್ತಿಲ್ಲ, ಯಾವ ತರ್ಕ ನಂಬಬೇಕು ಗೊತ್ತಿಲ್ಲ, ಯಾವ ಋಷಿ ಮಾತು ಕೇಳಬೇಕು ಅಂತ ಗೊತ್ತಿಲ್ಲ. ನನಗೆ ಧರ್ಮದ ದಾಖಲೆಗಳು, ತತ್ವಗಳು ಎಲ್ಲೋ ಮರೆಯಾಗಿದ್ದಾವೆ ಗುಹೆಯೊಳಗೆ, ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಇದು ಧರ್ಮರಾಜನ ಮಾತು, ನಮ್ಮದಲ್ಲ. ಈ ಮಾತು ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ನಮ್ಮ ಧರ್ಮದ ತತ್ವಗಳು ಕಾಣಲಾರದ ಹಾಗೆ ಗುಹೆಯೊಳಗೆ ಮರೆಯಾಗಿದ್ದಾವೆ. ಅದಕ್ಕೆ ನಾನು ಏನು ಮಾಡಬೇಕು ಅಂದರೆ ಒಂದೇ ಹಾದಿ, ಮಹಾಜನೋ ಏನ ಗತಸ್ಸ ಪಂಥ. ನಾನು ಹಿರಿಯರೇ ತೋರಿಸಿದ್ದಾರೆ ದಾರಿ, ಅದೇ ನನಗೆ ಸರಿಯಾದ ದಾರಿ ಅಂತ ಒಪ್ಕೋತೇನೆ ಅಂತಾನೆ. ಇವತ್ತಿಗೂ ನನಗೆ ಅದೇ ಮುಖ್ಯ ಅನಿಸುತ್ತೆ. ಸ್ವಲ್ಪ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನೋಡಿದಾಗ ಅನಿಸುತ್ತೆ, ಪ್ರತಿಯೊಬ್ಬ ವ್ಯಕ್ತಿ ಗ್ರಂಥಗಳಿಂದ, ಶಾಸ್ತ್ರಗಳಿಂದ, ತಾವು ಕಂಡಂಥ ದೊಡ್ಡವರ ಬದುಕುಗಳಿಂದ ಆರಿಸ್ಕೊಂಡು ತಮ್ಮ ಜೀವನವನ್ನು ನೈಕೋತಾರೆ. ನಮ್ಮ ಜೀವನ ನೈದುಕೊಳ್ಬೇಕು. ನಾವು ಹುಟ್ಟಿದಾಗ ಅಳುವಂಥ ಮಗು, ಅಸಹಾಯವಾದಂಥ ಮಗು, ಕೊನೆಗೆ ಒಂದು ಎತ್ತರಕ್ಕೆ ಬಂದ ಸುಸಂಸ್ಕೃತ ವ್ಯಕ್ತಿ ಅಂತ ಆಗಬೇಕಾದ್ರೆ ಅದು ಹೆಂಗಾಯ್ತು ಜೀವನ? ಜೀವನ ಹೆಣ್ಕೊಂಡು ಬಂದದ್ದು. ಅದು ಜೀವನ ನಿರ್ಮಾಣ ಮಾಡಿದವರು ಯಾರು? ಆ ವ್ಯಕ್ತಿ ಸ್ವತಃ ವೈಯಕ್ತಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಜೀವನದ ಧರ್ಮವನ್ನು ಕಟ್ಕೋಬೇಕಾದ್ರೆ ಇವರೆಲ್ಲ ಮಾರ್ಗದರ್ಶಿಗಳು. ಯಾಕೆ ಮನುಷ್ಯರ ಚಿಂತನೆಗಳು ಬೇರೆ ಬೇರೆ ಆಗ್ತದೆ ಅಂದರೆ ಅವ್ರು ಆರಿಸಿಕೊಂಡಂಥ ಗ್ರಂಥಗಳು ಬೇರೆ, ಅವ್ರು ನೋಡಿದಂಥ ವ್ಯಕ್ತಿಗಳು ಬೇರೆ, ಆರಿಸಿಕೊಂಡಂಥ ಚಿಂತನೆಗಳು ಬೇರೆ. ಅವ್ರು ಆರಿಸಿಕೊಂಡ ನಾಯಕರು, ಅವ್ರು ಓದಿದಂಥ ಗ್ರಂಥಗಳು, ಚಿಂತನೆಗಳು ಅವರ ಜೀವನದ ಧರ್ಮವನ್ನು ನಿರ್ಮಿಸ್ತವೆ ಅಂತ. ಒಂದು ಆಗಲೇ ಡಾಕ್ಟರ್ ರಾಮಸ್ವಾಮಿ ಸರ್ ಹೇಳಿದ ಹಾಗೆ ಸಾಕ್ರೆಟಿಸ್, ಪ್ಲೇಟೋ ಆಮೇಲೆ ನೋಡ್ಬೋದು. ಆದರೆ ಈಗ ನನ್ನ ತಲೆ ಒಂದು ಅರಿಸ್ಟಾಟಲ್ ಮಾತು ಬಂದಿತ್ತು. ಅರಿಸ್ಟಾಟಲ್ ಹೇಳ್ತಾನೆ, ಈ ಥರದ ಜೀವನದ ದ್ವಂದ್ವಗಳು ಸಾಕಷ್ಟು ಸಲ ಬಂದ್ಬಿಡ್ತಾವೆ ನಮ್ಮ ಜೀವನದಲ್ಲಿ. ಯಾವುದು ಸರಿ ಧರ್ಮ? ಇದು ಸರಿ ಧರ್ಮನ, ಈ ಧರ್ಮ ಸರಿನಾ ಅಂತ ಬಂದಾಗ ಯಾವುದನ್ನು ಆರಿಸ್ಕೊಳ್ಳೋದು? ಅವನು ಎಷ್ಟು ಚಂದ ವಿಚಾರ ತರ್ತಾನೆ ಚರ್ಚೆ ಮಾಡೋದಕ್ಕೆ, ನಮಗೆಲ್ಲೂ ತುಂಬ ಚಿಂತೆಗೆ ಹಚ್ಚುವಂಥ ವಿಷಯ. ಆತ ಹೇಳ್ತಾನೆ, ಒಂದು ದೇಶ ಇದೆ, ಆ ದೇಶದ ಸಂವಿಧಾನ ಇದೆ, ಕಾಯ್ದೆಗಳಿದ್ದಾವೆ. ಯಾವ ವ್ಯಕ್ತಿ, ಆ ದೇಶದ ವ್ಯಕ್ತಿ ಆ ಕಾಯ್ದೆಗಳನ್ನು ತಪ್ಪದೇ ನಡೆಸ್ತಾನೋ, ಪಾಲಿಸ್ತಾನೋ ಅವನು ಸುಪ್ರಜೆ ಅಲ್ವಾ? ಆ ದೇಶದ ನಾಗರಿಕ. ಯಾವನು ಸುಪ್ರಜೆ, ಯಾವನು ಒಳ್ಳೆ ನಾಗರಿಕ ಅಂದರೆ ಆ ದೇಶದ ಸಂವಿಧಾನದ ಕಾಯ್ದೆಗಳನ್ನು ಚಾಚೂ ತಪ್ಪದೆ ಪಾಲಿಸುವಂಥವನು ಸುಪ್ರಜೆ, ಒಳ್ಳೆ ಪ್ರಜೆ. ಆದರೆ ಯಾವನು ಧರ್ಮದ ತತ್ವಗಳನ್ನು ಪಾಲಿಸ್ತಾನೋ ಅವನು ಉತ್ತಮ ಮನುಷ್ಯ ಅಂತ. ಎಷ್ಟು ಚೆನ್ನಾಗಿದೆ ಮಾತಿದು. ಎರಡು ಕ್ಲಾಸಿಫಿಕೇಶನ್ ಮಾಡ್ತಾನೆ ಅರಿಸ್ಟಾಟಲ್. ಒಬ್ಬ ಉತ್ತಮ ಪ್ರಜೆ, ಒಬ್ಬ ಉತ್ತಮ ಮನುಷ್ಯ ಅಂತ. ಇಬ್ಬರು ಬೇರೆ ಆಗೋಕ್ಕೆ ಸಾಧ್ಯ ಇದೆಯಾ? ಇದೆ. ಬೇರೆ ಆಗದೆ ಇರೋದಕ್ಕೂ ಸಾಧ್ಯ ಇದೆ. ಹೇಗೆ ಬೇರೆ ಆಗ್ತಾರೆ? ಒಂದು ದೇಶದ ಸಂವಿಧಾನದ ಕಾಯ್ದೆಯಲ್ಲಿ ಇದೆಯಪ್ಪ, ನಾವೇನು ಮಾಡೋಕ್ಕಾಗಲ್ಲ, ಅದು ಫಾಲೋ ಮಾಡಬೇಕು ಅದನ್ನು ಅಂತ ಕಾಯ್ದೆಯನ್ನು ಫಾಲೋ ಮಾಡುವವನು ಪ್ರಜೆ ಆಗ್ತಾನೆ, ಒಳ್ಳೆ ಪ್ರಜೆ ಆಗ್ತಾನೆ. ಆದರೆ ಕಾಯ್ದೆ ಸರಿ ಇಲ್ಲ, ಇದು ಮನುಷ್ಯ ಧರ್ಮಕ್ಕೆ ಸರಿಯಾಗಿಲ್ಲ ಅಂತ ಹೇಳಿ ಮೈ ಮೇಲೆ ಗಂಡಾಂತರ ತಗೊಂಡು ಎದುರಿಸಿ ನಿಲ್ಕೋತಾನಲ್ಲ, ಅವನು ಮಾನವ ಧರ್ಮವನ್ನು ಪಾಲಿಸುವಂಥವನು. ಅವನು ಕಾಯ್ದೆ ಪಾಲಿಸೋನಲ್ಲ, ಮಾನವ ಧರ್ಮ. ಅದಕ್ಕೆ ಅವನು ಉತ್ತಮ ಮನುಷ್ಯನಾಗ್ತಾನೆ ಅಂತ. ಎಷ್ಟು ಚಂದದ ಚಿಂತನೆ ಅದು ಅರಿಸ್ಟಾಟಲ್ದು.
ಆಯ್ಕೆ ನಿಮ್ಮದು ಅಂತಾನೆ. ನೀವು ಒಳ್ಳೆಯ ಪ್ರಜೆ ಆಗಬೇಕೋ ಒಳ್ಳೆಯ ಮನುಷ್ಯ ಆಗಬೇಕು. ಅಕಸ್ಮಾತ್ ಒಂದು ವ್ಯವಸ್ಥಿತವಾದ ದೇಶ ಇದೆ, ಅದರ ಎಲ್ಲ ಕಾಯ್ದೆಗಳು ಕೂಡ ಧರ್ಮದ ಆಧಾರದ ಮೇಲೆ ರಚಿಸಲ್ಪಟ್ಟಿದೆ ಅಂತ ಇಟ್ಕೊಳ್ಳೋಣ. ಎಲ್ಲ ಕಾಯ್ದೆಗಳು ಧರ್ಮದ ಆಧಾರದ ಮೇಲೆ ನಿರ್ಧಾರ ಆಗಿದ್ದರೆ ಅದನ್ನು ಧರ್ಮದ ಕಾಯ್ದೆಗಳನ್ನು ಪಾಲಿಸುವಂಥ ಸುಪ್ರಜೆನೂ ಆಗ್ತಾನೆ. ಅದು ಧರ್ಮದ ಮೇಲೆ ಇರೋದ್ರಿಂದ ಅವನು ಒಳ್ಳೆಯ ಮನುಷ್ಯನೂ ಆಗ್ತಾನೆ. ಸುಪ್ರಜೆ ಒಬ್ಬ ಒಳ್ಳೆಯ ಮನುಷ್ಯ ಆಗೋಕ್ಕೆ ಸಾಧ್ಯ ಇದೆ. ಆದರೆ ಕೆಲವೊಂದು ಸಲ ಹೀಗಾಗಲಿಕ್ಕಿಲ್ಲ. ಕಾಯ್ದೆಗಳು ಮಾನವ ಧರ್ಮಕ್ಕೆ ವಿರುದ್ಧವಾಗಿರ್ಬೋದು. ಆಗೇನು ಮಾಡೋಕ್ಕಾಗ್ತದೆ? ಆ ದ್ವಂದ್ವ ಬಂದಾಗ ಯಾವುದನ್ನು ಆರಿಸ್ಕೋತೀರಿ ನೀವು ಅಂತ. ಎಷ್ಟು ಚಂದದ ಮಾತದು. ಉತ್ತಮ ಮನುಷ್ಯ ಆಗಬೇಕೋ ಬರೀ ಪ್ರಜೆ ಆಗಬೇಕು? ಇಂಥ ಪ್ರಶ್ನೆಗಳು ಸಾಕಷ್ಟು ಸಲ ಬಂದಿದ್ದಾವೆ ಜೀವನದಲ್ಲಿ. ಗಾಂಧಿಗೆ ಬಂದದ ಪ್ರಶ್ನೆ ಅದು. ಮೆರಿಟ್ಸ್ಬರ್ಗಲ್ಲಿ ಹೋಗ್ತಿರ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ, ಟ್ರೈನಲ್ಲಿ ಕೂತಿದ್ದಾರೆ. ಟಿಕೆಟ್ ಇರೋದು ಪ್ರವಾಸ ಮಾಡೋಕೆ ಅನುಕೂಲ ಇದೆ, ಅವ್ರಿಗೇನು ತೊಂದರೆ ಇಲ್ಲ. ಆದರೆ ಆ ದೇಶದ ಕಾಯ್ದೆ ಹೇಳುತ್ತೆ ಫಸ್ಟ್ ಕ್ಲಾಸಲ್ಲಿ ಬಿಳಿಯರು ಮಾತ್ರ ಹೋಗೋಕೆ ಸಾಧ್ಯ. ಅಕಸ್ಮಾತ್ ಬಿಳಿಯರು ಇಲ್ಲ ಅಂದರೆ ಕಪ್ಪು ಮನುಷ್ಯ ಹೋಗ್ಬೋದು. ಆದರೆ ಅಲ್ಲಿ ಅಕಸ್ಮಾತ್ ಅನ್ನೋದು ಬಿಳಿ ಮನುಷ್ಯ ಬಂದರೆ ಕಪ್ಪು ಮನುಷ್ಯ ಇಳಿದು ಬೇರೆ ಕಂಪಾರ್ಟ್ಮೆಂಟಿಗೆ ಸೆಕೆಂಡ್ ಕ್ಲಾಸಿಗೆ ಹೋಗ್ಬೇಕು. ಇದು ಸರಿ ಅನಿಸ್ತಿಲ್ಲ ಗಾಂಧಿಗೆ. ಕೂತಿದ್ರು ಒಳಗಡೆ, ನನ್ನ ಕಡೆ ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ ಅಂತ ಹೇಳಿದರು. ಹೋಗ್ತಿದ್ರು. ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ TC ಬಂದ. ನಿಮ್ಗೆ ಯಾರು ಕೊಟ್ಟರೆ ಟಿಕೆಟ್ ಇದನ್ನ ಅಂತ ಕೇಳ್ದ. ಇನ್ನೊಬ್ಬ ಬಿಳಿ ಪ್ರವಾಸಿಗೆ ಬಂದು ಹೇಳ್ದ, ನೋಡಿ ಆ ಕಪ್ಪು ಮನುಷ್ಯ ಕೂತಿದ್ದಾನೆ, ಅವನ ಜೊತೆ ಕೂತ್ಕೊಳ್ಳೋಕ್ಕಾಗಲ್ಲ, ನಾನು ಹೊರಗಿಳಿಸಿ ಅವನ ಅಂತ. ಇಳೀರಿ ಅಂತ ಹೇಳಿದ್ರೆ ಇಳಿಯೋಲ್ಲ ಅಂದ್ರಿ ಇವರು. ಮುಂದೆ ಏನಾಯಿತು ಗೊತ್ತಿದೆ. ನಾನು ಜಾಗಕ್ಕೆ ಹೋಗಿ ನಿಂತು ಬಂದಿದ್ದೀನಿ, ಆ ಸಮಯಕ್ಕೆ ಹೋಗಿದ್ದೇನೆ. ರಾತ್ರಿ 1:13 ಚಳಿ, ಕೆಟ್ಟ ಚಳಿ. ಆ ಚಳಿಯಲ್ಲಿ ಮೆರಿಟ್ಸ್ಬರ್ಗ್ ಪ್ಲಾಟ್ಫಾರ್ಮ್ ಮೇಲೆ ಎತ್ತಿ ಹಾಕಿದ್ರಿ ಇವ್ರನ್ನ, ಕಿತ್ತಿ. ಆ ಲಗೇಜ್ ಸಹಿತ ಲಗೇಜ್ ಹಾಗೆ ಕಿತ್ತು ಹಾಕಿದ್ರಿ ಇವ್ರನ್ನ. ಯಾಕೆ ಅದ್ರ ಹೊಡಬೇಕಾಗಿತ್ತು? ಇವ್ರಿಗಿಂತ ಸಾವಿರಾರು ಜನ ಮೊದಲು, ಇವ್ರಿಗೆ ಪ್ರವಾಸ ಮಾಡಿದಂಥ ಸಾವಿರಾರು ಜನ ಮೊದಲು ಬಯಸ್ಕೊಂಡು ಫಸ್ಟ್ ಕ್ಲಾಸ್ ಹೇಳು ಸೆಕೆಂಡ್ ಕ್ಲಾಸಿಗೆ ಹೋದವರು ಉಂಟು. ಏನು ಮಾಡೋಕ್ಕಾಗ್ತದಪ್ಪ? ಸರ್ಕಾರದ ಕಾಯ್ದೆ ಅದು. ಕಾಯ್ದೆ ಹಂಗಿದೆಯಲ್ಲ, ಬಿಳಿಯರಿಗೆ ಮಾತ್ರ ಫಸ್ಟ್ ಕ್ಲಾಸು, ನಾವೇನು ಮಾಡೋಕ್ಕಾಗ್ತದೆ ಅಂದರೆ ಬರೀ ಸುಪ್ರಜೆ ಆಗ್ತಿದ್ರು ಅವರು. ಗಾಂಧಿಗೆ ಅನಿಸ್ತು ಇದು ಮಾನವ ಧರ್ಮಕ್ಕೆ ವಿರುದ್ಧವಾದಿದ್ದು. ಕರಿ ಬಿಳಿ ವ್ಯತ್ಯಾಸ ಯಾಕೆ ಬರಬೇಕು ಅಂತ ಹೋರಾಟ ಮಾಡಿ ಗಂಡಾಂತರ ಮೈ ಮೇಲೆ ಹಾಕ್ಕೊಂಡ್ರು. ಇದು ಮೊದಲನೇ ಭಾಗ. ಇನ್ನೊಂದು ಅಂಥದ್ರದ್ದೇ ಒಂದು ಹೆಣ್ಮಗಳು ಬರ್ತಾಳೆ, ರೋಸಾ ಪಾರ್ಕ್ಸ್ ಅಂತ. ತಾವೆಲ್ಲ ಕೇಳಿರ್ಬೇಕು. ಅದ್ಭುತವಾದ ಶಕ್ತಿ ಅದು. ರೋಸಾ ಪಾರ್ಕ್ಸ್ ಅಂತ ಕಪ್ಪು ಹೆಣ್ಮಗಳು. ಹುಟ್ಟಿದ್ದು 1913ರಲ್ಲಿ, 2005ಕ್ಕೆ ತೀರ್ಕೊಂಡ್ಲಾಕೆ. ಡಿಸೆಂಬರ್ 1, 1955ರಲ್ಲಿ ಈ ಅಲಬಾಮಾ ಅಂತ ಸ್ಟೇಟಲ್ಲಿ ಮಾಂಟೆಗೊಮೆರಿ ಅಂತ ಒಂದು ಜಾಗ, ಅಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ಲು. ಅಲ್ಲಿ ಎಂಥ ಕೆಟ್ಟ ಪರಿಸ್ಥಿತಿ ಇತ್ತು, ಅದು ಭಾಳ ಹಿಂದೆ ಇಲ್ಲ, 1955ರಲ್ಲಿ. ಪರಿಸ್ಥಿತಿ ಹೇಗಿತ್ತು ಅಂದರೆ, ಬಸ್ಸಲ್ಲಿ ಸೀಟ್ ಪಕ್ಕದಲ್ಲಿ ಫ್ಲ್ಯಾಶ್ ಲೈಟ್ ಬರ್ತದೆ, ಲೈಟ್ ಇರ್ತದೆ, ಎಲೆಕ್ಟ್ರಾನಿಕ್ ಸಿಗ್ನಲ್ ಇರ್ತದೆ. ಅವನು ಡ್ರೈವರ್ ಮ್ಯಾನೇಜ್ ಮಾಡ್ತಾನೆ. ಮೊದಲಿನ 8 ಸಾಲು ಬಿಳಿಯರಿಗೆ, ಕಪ್ಪು ಮಂದಿ ಕೂತ್ಕೊಳ್ಳೋಂಗಿಲ್ಲ, ಉಳಿದವರೆಲ್ಲ ಹಿಂದೆ ಕೂತ್ಕೋಬೇಕು. ಅಕಸ್ಮಾತ್ತಾಗಿ ಅದು ಫುಲ್ ಆಗಿ, ಬಿಳಿಯರು ಫುಲ್ ಆಗಿ ಮತ್ತೊಂದಿಷ್ಟು ಬಿಳಿಯ ಜನ ಬಂದರೆ ಅವನು ಮೂವ್ ಮಾಡ್ತಾನೆ ಅದನ್ನು. 6 ತನಕ 8 ತನಕ ಐತಲ್ಲ, 9, 10 ರಿಸರ್ವ್ಡ್ ಫಾರ್ ವೈಟ್ ಅಂತ ಹಾಕ್ಬಿಡ್ತಾನೆ. ಅಲ್ಲಿದ್ದೋ ಹಿಂದೆ ಹೋಗ್ಬೇಕಿದ್ದು, ಜಾಗ ಬಿಡ್ಬೇಕು, ಬೇರೆ ಮಾತಿಲ್ಲ. ಅವನು ಅಕಸ್ಮಾತ್ ಇನ್ನೂ ಜನ ಬಂದರೆ ಹಾಗೆ ಮೂವ್ ಮಾಡ್ತಾ ಹೋಗ್ತಾನೆ ಹಿಂದೆ ಅವನು. ರೋಸಾ ಪಾರ್ಕ್ ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ಕೆಲಸ ಮಾಡೋಳು. ರಾತ್ರಿ 8 ಗಂಟೆ ಆಗಿದೆ. ಬಂದು ನೋಡಿದ್ಲು, ಬಿಳಿಯರೆಲ್ಲಿ ಕೂತ್ಕೋಬೇಕು, ಜಾಗ ಬಿಟ್ಲು, ಬೇಡ ಬೇಡ ಹೊಸಾಬ್ರಿ ಅಂಥೇಳಿ. ತನಗೆಲ್ಲಿತ್ತು ಅಲ್ಲಿ ಕೂತ್ಕೊಂಡ್ಲು. ಮತ್ತೊಂದಿಷ್ಟು ಜನ ಬಿಳಿ ಜನ ಹತ್ತಿದ್ರು. ಅವನು ಡ್ರೈವರ್ ಏನು ಮಾಡ್ದ, ಅಲ್ಲಿವರೆದ್ದು ಹಿಂದೆ ಹೋಗಿ ಅಂತ ಹೇಳ್ದ. ಆಕೆ ಎಲ್ಲಿ ಹೋಗಲ್ಲ ಅಂತ. ಅವ್ನು ಡ್ರೈವರ್ ಬಂದು ಹೇಳ್ದ, ಹೇಳ್ತೀರಾ ಶಿಕ್ಷೆ ಕೊಡ್ಬೇಕಾ ನಿಮಗೆ ಅಂತ. ನೀ ಏನು ಬೇಕಾದ್ರೆ ಶಿಕ್ಷೆ ಕೊಡು, ನಾನು ಹೇಳಲ್ಲ ಅಂತ. ಪೊಲೀಸ್ ಕರೆಸಿದ, ಅರೆಸ್ಟ್ ಮಾಡಿದ್ರು, ಜೈಲಿಗೆ ಹಾಕಿದ್ರು ಆಕೆ. ಅದು ಎಂಥ ಒಂದು ಸೃಷ್ಟಿಯನ್ನು ಮಾಡಿಬಿಡ್ತು ವಾತಾವರಣ ಅಂತಂದರೆ, ಕಪ್ಪು ಜನಾಂಗಕ್ಕೆ ಒಂದು ಹೋರಾಟಕ್ಕೆ ಒಂದು ಅವಕಾಶ ಆಯಿತು. ನಾವೇನು ತಪ್ಪು ಮಾಡಿದ್ವಿ, ಇಲ್ಲಿ ಯಾಕೆ ಕೊಡಬಾರ್ದು, ನಾವು ಮೊದಲು ಕೂತಿದ್ನಲ್ಲ, ನೀವು ಸರಿಸಿತ್ತಾನೆ ನನ್ನ ಅಂತ ಹೇಳಿ ಶುರುವಾಗಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಬಂದು ಅದಕ್ಕೆ ಸೇರಿಕೊಂಡು ಮಹಾದೊಡ್ಡ ಚಳವಳಿ ಆಗಿಬಿಟ್ಟು ಕೊನೆಗೆ ತೆಗೆದು ಹಾಕಿದರು. 1960ನೇ ಇಸ್ವಿಯಲ್ಲಿ ಇನ್ಮೇಲೆ ಕಪ್ಪು ಜನಕ್ಕೆ ಬಿಳಿ ಜನಕ್ಕೆ ಬೇರೆ ಜಾಗ ಇಲ್ಲ ಅಂತ ಹೋರಾಡಿದ್ರು. ರೋಸಾ ಪಾರ್ಕ್ ಅನ್ನುವಂಥ ಹೆಣ್ಮಗಳು. ಆಕೆಗೂ ಅದೇ ದ್ವಂದ್ವ ಇತ್ತಲ್ಲ, ಸರ್ಕಾರದ ರೂಲ್ ಇದೆಯಪ್ಪ, ಏನು ಮಾಡೋದು, ರೂಲ್ ಏನಿದೆ, ಎಲ್ಲೆಲ್ಲಿ ತೋರಿಸ್ತಾರೋ ಅಲ್ಲಿ ಇರಬೇಕು, ಬಿಳಿಯರಿಗೆ ಬಿಡಬೇಕು, ನಾವು ಕಪ್ಪು ಜನ ಹಿಂದೆ ಕೂತ್ಕೋಬೇಕು, ಸರ್ಕಾರದ ರೂಲ್ ತಾನೇ ಇದು ಅಂದರೆ ಬರೀ ಆಕೆ ಸುಪ್ರಜೆ ಆಗ್ತಿದ್ಲು, ಬರೀ ನಾಗರಿಕಳಾಗ್ತಿದ್ಲು. ಆಕೆ ಅಂದು ನಾಗರಿಕತೆ ಸರಿ, ಆದರೆ ಇದು ಮಾನವ ಧರ್ಮ ಅಲ್ಲ, ಮನುಷ್ಯರಿಗೆ ವ್ಯತ್ಯಾಸ ಬಣ್ಣದಲ್ಲಿ ಯಾಕೆ ಆಗಬೇಕು ಅಂತ ಹೋರಾಡಿದ್ರಲ್ಲ. ಇದು ಆಯ್ಕೆ, ನಿಮಗೆ ಒಳ್ಳೆಯ ಮನುಷ್ಯರಾಗಬೇಕೋ ಒಳ್ಳೆಯ ಪ್ರಜೆ ಆಗಬೇಕು ಅಂತ ಆರಿಸ್ಕೊಳ್ಳುವಂಥದ್ದು. ಇದೇ ಧರ್ಮರಾಜನ ಹಿಂದೆ ಮನಸ್ಸಲ್ಲಿ ಇರುವಂಥದ್ದು. ಯಾವುದನ್ನು ಆರಿಸ್ಕೋತೀವನ್ನೋ ನಾವು ವೈಯಕ್ತಿಕ ಕಾರಣ, ಅದು ಆರಿಸ್ಕೋಬೇಕಾದದ್ದು. ಇದೇ ಪ್ರಶ್ನೆ ಬಂದದ್ದು ಇನ್ನೊಬ್ಬರಿಗೆ, ಅಬ್ರಹಾಂ ಲಿಂಕನ್ಗೆ ಬಂದಂಥ ಪ್ರಶ್ನೆ. ಅಬ್ರಹಾಂ ಲಿಂಕನ್ ಸಿವಿಲ್ ವಾರ್ ಆದಾಗ
ದಕ್ಷಿಣದಲ್ಲಿದ್ದಂಥ ಕಪ್ಪು ಜನ, ಮೇಲಿದ್ದಂಥ ಬಿಳಿ ಜನ ಹೋರಾಟ ಶಲಾದಾಗ ಯುದ್ಧ ಮಾಡಬೇಕೇ ಮಾಡಬಾರ್ದೆ. ಅಟ್ಲಾಂಟ ಕುದೀತಾ ಇತ್ತು. ಅಟ್ಲಾಂಟ ಮಧ್ಯಪ್ರದೇಶ, ಅದು ಕುಡಿದು ಮಹಾಯುದ್ಧ ಆದದ್ದು ತಾವೆಲ್ಲ ನೋಡಿರ್ಬೇಕು. ಗಾನ್ ವಿತ್ ದ ವಿಂಡ್ ಅಂತ ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅದರೊಳಗೆ ಏನು ಅದ್ಭುತ ಅದು. ಲಿಂಕನ್ ಇದ್ದ, ಒದ್ದಾಡಿ ಹೋದ. ಮನಸ್ಸಲ್ಲಿ ಏನಿದೆ, ದೇಶದಲ್ಲಿ ಅಶಾಂತಿ ಬೇಡ ಅಂತ ಒಂದಾದರೆ ಅವನು ಹೇಳ್ತಾನೆ, ಕೊನೆಗೆ ಶಾಶ್ವತವಾದ ಶಾಂತಿ ಸಿಗೋದು ಈ ಭೇದ ತಾರತಮ್ಯ ಹೋಗಬೇಕು ಅಂತ ಹೇಳಿ ಹೋರಾಡಿದಂಥ ಲಿಂಕನ್. ಅವನಿಗೂ ದ್ವಂದ್ವ ಬಂದಿತ್ತು, ಬರೀ ಪ್ರಜೆ ಆಗಿರಬೇಕಾ ಅಥವಾ ಒಳ್ಳೆ ಮನುಷ್ಯನಾಗಬೇಕಾ ಅಂತ ಬಂದದ್ದು. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ನಾನು. ರಾಬರ್ಟ್ ಮ್ಯಾಕ್ನಮಾರಾ, ತಾವು ಕೇಳಿದ್ದೀರಿ ಹೆಸರು ಅನಿಸುತ್ತೆ. ರಾಬರ್ಟ್ ಮ್ಯಾಕ್ನಮಾರಾ ಅಂತ ಹೇಳಿ, ಆತ ಅಮೇರಿಕದ ಡಿಫೆನ್ಸ್ ಸೆಕ್ರೆಟರಿ ಆಗಿದ್ದಂಥ ಮನುಷ್ಯ. 61ರಿಂದ 68ನೇ ಇಸ್ವಿವರೆಗೂ ಇಬ್ಬರು ರಾಷ್ಟ್ರಾಧ್ಯಕ್ಷರಿಗೆ, ಜಾನ್ ಕೆನೆಡಿ ಹಾಗೂ ಲಿಂಡನ್ ಜಾನ್ಸನ್, ಇಬ್ಬರಿಗೂ ಡಿಫೆನ್ಸ್ ಸೆಕ್ರೆಟರಿ ಆಗಿದ್ದಂಥ ಮನುಷ್ಯ. ಭಾರಿ ಬುದ್ಧಿವಂತ, ಅಸಾಧ್ಯ ಬುದ್ಧಿವಂತ. ಫೋರ್ಡ್ ಕಂಪನಿ ಪ್ರೆಸಿಡೆಂಟ್ ಆಗಿದ್ದವನು. ಅವನು ಭಾರಿ ದೊಡ್ಡ ಅಡ್ವೈಸರ್ ಅಂತ ತಗೊಂಡ್ರು, ಸೆಕ್ರೆಟರಿ ಆದ. ಅವನ ಕಾಲಕ್ಕೆ ಒಂದು ಚಿಂತೆ ಬಂತು, ವಿಯೆಟ್ನಾಂ ಮೇಲೆ ದಾಳಿ ಮಾಡಬೇಕು ಅಂತ. ಅಮೇರಿಕಕ್ಕೆ ಹೋಲಿಸಿದರೆ ವಿಯೆಟ್ನಾಂ ಒಂದು ಸಣ್ಣ ಚುಕ್ಕೆ ಅದು. ಆದರೆ ತೀರ್ಮಾನ ಆಗಿದೆ. ನಾನೇನು ಮಾಡೋಕ್ಕಾಗ್ತದೆ, ಡಿಫೆನ್ಸ್ ಸೆಕ್ರೆಟರಿ, ಅಟ್ ಇಂಪ್ಲಿಮೆಂಟ್ ದ ಲಾ ಅಂತ ಹೇಳಿದ. ವಿಯೆಟ್ನಾಂ ಮೇಲೆ ದಾಳಿ ಆಯಿತು. ವಿಯೆಟ್ನಾಂ ಮೇಲೆ ದಾಳಿ ಆಗೋದಕ್ಕೆ ಬಹುದೊಡ್ಡ ಕಾರಣ ಮ್ಯಾಕ್ನಮಾರಾ. ಅವನು ಮುಂದೆ ವರ್ಲ್ಡ್ ಬ್ಯಾಂಕ್ ಪ್ರೆಸಿಡೆಂಟ್ ಆದ. ಒಂದು ಹೇಳ್ತೀನಿ, ನಾವು ಯಾರನ್ನಾದರೂ ಮೋಸ ಮಾಡ್ಬೋದು, ಅಂತ ಸಾಕ್ಷಿ ಮೋಸ ಮಾಡೋಕ್ಕಾಗೋದಿಲ್ಲ. ಅವನು ಆದದ್ದು 68 ಮಾರಣ ಹೋಮ, ಅದು ಲಕ್ಷಾಂತರ ಜನ ಸತ್ತೋದ್ರು, ವಿಯೆಟ್ನಾಂ ನಿರಪರಾಧಿಗಳು ಸತ್ತೋದ್ರು. ಆದರೆ ಅವನು 1995ರಲ್ಲಿ ಬಹಿರಂಗ ಕ್ಷಮಾಪಣೆ ಕೇಳ್ಕೊತಾನೆ. ನಾನು ತಪ್ಪು ಮಾಡಿದೆ, ನಾನು ಮನುಷ್ಯತ್ವ ನೋಡಬೇಕಾಗಿತ್ತು, ಕಾಯ್ದೆ ನೋಡಬಾರ್ದಾಗಿತ್ತು ಅಂತ. ಆದರೆ ಆಗಿ ಹೋಗ್ತದ್ದು. ಆವಾಗಲೇ ಮನುಷ್ಯತ್ವ ನೋಡಿದರೆ ಲಕ್ಷಾಂತರ ಜನ ಸಾವು ತಪ್ಪಿಸ್ಬೋದಾಗಿತ್ತು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಬ್ಬರು ನಮ್ಮ ಧರ್ಮವನ್ನು ನಾವು ನಿರ್ಮಾಣ ಮಾಡ್ಕೋತೀವಿ. ನಮಗೆ ಸಿಕ್ಕಂಥ ವಸ್ತುಗಳ ಮೇಲೆ, ಗ್ರಂಥಗಳ ಮೇಲೆ, ಆಧಾರಗಳ ಮೇಲೆ ನಾಯಕರನ್ನು, ಯಾರ ನಾಯಕರಂತ ಆರಿಸ್ಕೋತೀವಿ ಅನ್ನೋದ್ರ ಮೇಲೆ ಆಗ್ತದಲ್ಲ. ನಮ್ಮಲ್ಲಿ ಈಗ ತಾನೇ ಇವತ್ತಿನ ಜನ ನೋಡೋದಾದರೆ ಏನೇನು ಹುಚ್ಚುಚ್ಚಾರ ಮಾತಾಡ್ತಿದ್ದೀವಲ್ಲ ನಾವು. ಧರ್ಮಗಳ ಬಗ್ಗೆ ಮಾತಾಡ್ತೀವಿ, ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀವಿ, ನಮ್ಮ ಸಾಧಕರು ಹಿರಿಯ ನಡೆದಂಥ ದಾರಿ ಬಗ್ಗೆ ಮಾತಾಡ್ತೀವಿ. ನಮ್ಮದು ಶ್ರದ್ಧಾ ಕೇಂದ್ರಗಳು ಅಂತ ಕೆಲವು ಇರ್ತವೆ, ದೇವಸ್ಥಾನಗಳಾಗಲಿ ಗ್ರಂಥಗಳಾಗಲಿ. ನಾವು ಒಪ್ಕೊಂಡು ಬಂದದ್ದು ಶ್ರುತಿ ಸ್ಮೃತಿ ಪುರಾಣಗಳು. ವಿವೇಕಾನಂದರಿಗೆ ಒಂದು ಸಲ ಪ್ರಶ್ನೆ ಬಂತು. ಅಮೇರಿಕಾದಿಂದ ಬಂದಾಗ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ಗೆ ಹೋದಾಗ ಹುಡುಗರು ಈ ತರುಣ ಸನ್ಯಾಸಿ ಇವ್ರು ನೋಡಿ, ಯಂಗ್ಸ್ಟರ್ ನೀವು ಸಣ್ಣವರು, ಸನ್ಯಾಸ ಮಾಡೋದಕ್ಕಿಂತ ದುಡಿದು ಗಳಿಸಬಾರ್ದೆ ಅಂತೇನು ಅಂದರು. ಕೆಲವು ಟೀಕೆ ಮಾಡಿದರು, ವಿಜ್ಞಾನ ವಿದ್ಯಾರ್ಥಿಗಳೆಲ್ಲ ಅವರು. ನೀವೆಲ್ಲ ಬರೀ ಉಡಾಫೆ ಮಾತಾಡ್ತೀರಿ, ದೇವರು ಶಾಸ್ತ್ರ ಅಂತೀರಿ, ಪ್ರೂಫ್ ಇಲ್ಲ ಅದಕ್ಕೆ. ನಾವು ಸೈನ್ಸ್ನವರು, ಪ್ರೂಫ್ ಬೇಕು ನಮಗೆ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ನಮ್ಮಲ್ಲಿಯೂ ಪ್ರೂಫ್ ಇದೆಯಪ್ಪ, ಅಧ್ಯಾತ್ಮದಲ್ಲೂ ಪ್ರೂಫ್ ಇದೆ. ನಿಮ್ಮಲ್ಲಿ ಏನು ಪ್ರೂಫ್ ಇದೆಯೋ ನಮ್ಮಲ್ಲಿಯೂ ಅದೇ ಪ್ರೂಫ್ ಇದೆ. ನೀವು ಅಬ್ಸರ್ವೇಷನ್ ಅಂತೀರಿ, ಅದನ್ನು ವ್ಯವಹಾರ ಅಂತೀವಿ. ನೀವು ಮುಂದೆ ಅದಾದಮೇಲೆ ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ಏನು ಮಾಡ್ತೀರಿ, ಪರೀಕ್ಷೆ ಮಾಡಿ ನೋಡ್ತೀರಿ, ಪ್ರಾಕ್ಟಿಕಲ್ ಮಾಡಿ ನೋಡ್ತೀರಿ. ಅದಾಗದೆ ಹೋದಾಗ ಏನು ಮಾಡ್ತೀರಿ, ರೆಫರೆನ್ಸ್ ಅಂತೀರಿ. ರೆಫರೆನ್ಸ್ ಅಂದರೆ ಏನು ಮಾಡ್ತೀರಿ ನೀವು, ಜರ್ನಲ್ಗೆ ಹೋಗ್ತೀರಿ. ನಮಗೂ ಜರ್ನಲ್ ಇದ್ದಾವಪ್ಪ, ಶ್ರುತಿಗಳಿದ್ದಾವಲ್ಲ ನಮ್ಮಲ್ಲಿ, ಹಿರಿಯರಿದ್ದಾರೆ, ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರೆ, ನಮಗೆ ಕೂಡ ಅದೇ ರೀತಿ ಪ್ರೂಫ್ ಇದ್ದಾವೆ ನಮಗೆ ಅಂತ ಹೇಳ್ತಾರೆ. ಒಪ್ಪಿಸಿದ್ರಂತೆ ಹುಡುಗರೆಲ್ಲ, ಒಪ್ಕೊಂಡ್ರಂತೆ. ಹಾಗೆ ನಾವು ನಮ್ಮ ಶ್ರದ್ಧಾ ಕೇಂದ್ರಗಳಾದಂಥ ಪುಸ್ತಕಗಳನ್ನು, ಶಾಸ್ತ್ರಗಳನ್ನು, ಗ್ರಂಥಗಳನ್ನು, ನಾಯಕರನ್ನು ಟೀಕೆ ಮಾಡೋದೊಂದು ಹವ್ಯಾಸ ತುಂಬ ಹೆಚ್ಚಾಗಿದೆ ಈಗ. ಅದಕ್ಕೆ ನಾವು ನೋಡ್ಕೋದು, ನಾವು ಪ್ರಜೆ ಆಗಬೇಕೋ ಅಥವಾ ಒಳ್ಳೆಯ ಮನುಷ್ಯರಾಗಬೇಕು. ಒಳ್ಳೆಯ ಮನುಷ್ಯರಾಗಬೇಕಾದ್ರೆ ಮತ್ತೊಬ್ಬ ಶ್ರದ್ಧಾ ಕೇಂದ್ರದಿಂದ ವರ್ಡ್ ಮಾತಾಡುವಂಥ ಕಾರಣ ಇಲ್ಲ ನಮಗೆ. ಈಗ ಇತ್ತೀಚೆಗೆ ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ, ಭಗವದ್ಗೀತೆಗಳ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಿದ್ದಾರೆ. ಮಾತಾಡೋದು ಅರ್ಥ ಇಲ್ಲದೆ ಮಾತಾಡ್ತಿದ್ದಾರೆ. ಭಗವದ್ಗೀತೆ ಅರ್ಥ ಆಗದಿದ್ದರೆ ಅವ್ರ ಕರ್ಮ, ಬೈಯೋದು ಯಾಕೆ ಅದನ್ನು? ಒಂದು ತಮಾಷೆ ಆಗಿತ್ತು, ಹೇಳಿಬಿಡ್ಬೇಕು ನಿಮಗೆ ಅದನ್ನು. ಒಂದು ವಾಹಿನಿಯಲ್ಲಿ, ಹೆಸರು ಬೇಡ ಏನು ಬೇಡ, ಒಂದು ವಾಹಿನಿಯಲ್ಲಿ ನಾನು ಅವತ್ತೇ ದುಬೈದಿಂದ ಬಂದಿದ್ದೆ. ನನಗೆ ತಕ್ಷಣ ಫೋನ್ ಮಾಡಿ, ನೀವು ಬರಬೇಕು, ಒಂದು ಪ್ಯಾನೆಲ್ ಡಿಸ್ಕಷನ್ ಇದೆ, ಲೈವ್ ಬ್ರಾಡ್ಕಾಸ್ಟ್ ಆಗ್ತದೆ, ಬರಬೇಕು ಅಂದರು. ನಾನು ಬೇಡಪ್ಪ, ನನಗೇನು ಗೊತ್ತಿಲ್ಲ, ಯಾವ ವಿಷಯ ಅಂತ ಕೇಳಿದೆ. ಭಗವದ್ಗೀತೆ ಬೇಕು. ಬೇಡಪ್ಪ, ದೊಡ್ಡವರಿದ್ದಾರೆ, ಮಾತಾಡ್ಕೊಳ್ಳಿ ಅವರು ಅಂತ. ಇಲ್ಲ ನೀವು ಬರಬೇಕು. ಇನ್ಯಾರಿದ್ದಾರೆ ಅಂತ ಕೇಳಿದೆ. ಬನ್ನಿ ಸರ್, ಎಲ್ಲ ಸ್ನೇಹಿತರಿದ್ದಾರೆ ಅಂದರು. ಒತ್ತಾಯಕ್ಕೆ ಹೋದೆ ಸರ್ ನಾನು. 12ರಿಂದ 1 ಗಂಟೆ ಲೈವ್ ಬ್ರಾಡ್ಕಾಸ್ಟ್ ಅದು. ಹೋದಾಗ ಒಂದು 5 ಜನ ಇದ್ದರು, ಹೆಸರು ಹೇಳೋದೇನು ಬೇಡ, ಅವೆಲ್ಲ ಬುದ್ಧಿಜೀವಿಗಳು ಅಂತ ಗೊತ್ತಾಗ್ಬಿಡ್ತಾರೆ. ಸಾಮಾನ್ಯವಾಗಿ ಚಳವಳಿಗಳಲ್ಲಿ ಮುಂಚೂಣಿಯಲ್ಲಿ ಇರುವಂಥವರು, ಪ್ರಸಂಗ ಗದ್ದಲ ಹಾಕಿಬಿಟ್ಟು ಮರೆಯಾಗಿ ಹೋಗ್ಬಿಡೋದು, ಅವರೆಲ್ಲ ಇದ್ರು.
ಎಲ್ಲರೂ ಏನು ಬೈತಾ ಇದ್ರು ಭಗವದ್ಗೀತೆ ಹಿಗ್ಗ ಮುಗ್ಗ ಬೈತಾ ಇದ್ರು. ಒಬ್ಬರಂತೂ ಹೇಳಿಬಿಟ್ರು, ಐ ಡೋಂಟ್ ವಾಂಟ್ ಟು ಟಚ್ ಭಗವದ್ಗೀತಾ ವಿತ್ ಮೈ ಲೆಫ್ಟ್ ಹ್ಯಾಂಡ್. ಯಾಕೋ ಏನು ಎಡಗೈ ತೊಂದರೆ ಇರಬೇಕು. ಇನ್ನೊಬ್ರು ಹೇಳಿದರು, ಚಾತುರ್ವರ್ಣ್ಯ ಮಯಾ ಸೃಷ್ಟಿ ಅಂದಂಥ ಪುಸ್ತಕವನ್ನು ಮೆಚ್ಕೋಬೇಕಾ ನಾವು ಅಂತ ಎಲ್ಲರೂ ಬೈತಾ ಇದ್ರು. ಸರಿಯಾಗಿ ಬೈದರು. ನಾನು ಕೊನೆಯವನು, ಅನುಕೂಲ ಇರುತ್ತೆ ಕೊನೆಗೆ ಹೋದ್ರೆ ಸ್ವಲ್ಪ. ಕೊನೆಗೆ ಹೋದಾಗ ನೀವೇನು ಹೇಳ್ತೀರಿ ಅಂತ ಕೇಳಿದ್ರು. ಲೈವ್ ಬ್ರಾಡ್ಕಾಸ್ಟ್ ಅದು. ನಾನು ಹೇಳಿದೆ, ನನಗಷ್ಟು ಭಗವದ್ಗೀತೆ ಜ್ಞಾನ ಇಲ್ಲ, ಅವರೆಲ್ಲ ಜ್ಞಾನಿಗಳು. ಬೈತಾರೆ ಅಂದರೆ ಓದ್ಕೊಂಡಿರ್ಬೇಕಲ್ಲ, ಓದ್ಕೊಂಡು ಅರ್ಥ ಮಾಡ್ಕೊಂಡು ಬೈತಾರೆ ಅಂದರೆ ತುಂಬ ಜ್ಞಾನಿಗಳಿದ್ದಾರೆ, ನನಗಷ್ಟು ಜ್ಞಾನ ಇಲ್ಲ. ಆದರೆ ನಾನು ಕೆಲವರನ್ನು ದೊಡ್ಡವರು ಅಂತ ಒಪ್ಕೊಂಡ್ಬಿಟ್ಟಿದ್ದೇನೆ, ತುಂಬ ದೊಡ್ಡವರು, ನನ್ನ ಜೀವನಕ್ಕೆ ಮಾರ್ಗದರ್ಶಕರು ಒಪ್ಕೊಂಡ್ಬಿಟ್ಟಿದ್ದೇನೆ. ಅವ್ರ ಹೆಸರು ಹೇಳಿಬಿಡ್ತೇನೆ, ನಿಮಗೇನು ತಕರಾರಿಲ್ಲ. ಒಬ್ಬರು ಮಹಾತ್ಮ ಗಾಂಧಿ, ಲೋಕಮಾನ್ಯ ತಿಲಕರು, ಅರವಿಂದೋ, ವಿವೇಕಾನಂದರು, ಆಮೇಲೆ ಡಿ ವಿ ಗುಂಡಪ್ಪನವರು, ಮಾಸ್ತಿಯವರು, ಹಿಂಗೆ ಬೇಕಾದಷ್ಟು ಹೇಳ್ಬೋದು. 5 ಜನ ಸಾಕು, ನಿಮ್ಗೆ ಜಾಸ್ತಿ ಬೇಕಾಗಿಲ್ಲ. ಆದರೆ ಅವ್ರು ಎಲ್ಲರೂ ಭಗವದ್ಗೀತೆ ದೊಡ್ಡದು ಅಂದರು. ಗಾಂಧಿ ಅಂತೂ ಭಗವದ್ಗೀತೆ ನನ್ನ ತಾಯಿ ಅಂದರು. ಇವರೇನು ಇಷ್ಟು ಜನ ಮಾತಾಡಿದ್ರಲ್ಲ, ಈಗ ಇವರೆಲ್ಲರದು ಅಕ್ಯುಮುಲೇಟೆಡ್ ವಿಸ್ಡಮ್ ಸೇರಿಸಿದ್ರು ಕೂಡ ಅರವಿಂದೋ 1% ಆಗಲ್ಲ. ಅರವಿಂದೋ ಎಂಥ ಜೀನಿಯಸ್ ಥಿಂಕರ್ ಅಂದರೆ, ಇವರೆಲ್ಲ ಅಕ್ಯುಮುಲೇಟೆಡ್ ವಿಸ್ಡಮ್ ಸೇರಿದ್ರು 1% ಆಗಲ್ಲ. ಆದರೆ ಆ ಮಹಾನುಭಾವ ಎಸೇಜ್ ಆನ್ ಗೀತಾ ಬರೆದ್ರು. ಲೋಕಮಾನ್ಯ ತಿಲಕರು ಹೇಳ್ತಾರೆ, ಭಗವದ್ಗೀತೆ ಓದಿದ ಮೇಲೆ ನನ್ನ ದೇಶ ಪ್ರೇಮ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಡಿ ವಿ ಜಿ ಅಂತೂ ಜೀವನ ಧರ್ಮಯೋಗ ಬರೆದ್ರು. ಇವರಿಗೆಲ್ಲ ಗೊತ್ತಾಗಲಿಲ್ಲ. ವಿವೇಕಾನಂದರು ಭಗವದ್ಗೀತೆ ಬಗ್ಗೆ ಮೆಚ್ಚಿ ಮಾತಾಡ್ತಾರೆ. ನನಗೆ ಒಂದೇ ವರಿ ಅಂದರೆ, ಚಿಂತೆ ಅಂದರೆ, ಅವರಿಗೆಲ್ಲ ಹೊಳೆದದ್ದು ಇವ್ರಿಗೆ ಹೊಳಿಲಿಲ್ವಾ, ಅಥವಾ ಅವ್ರಿಗೆ ಕಂಡದ್ದು ಇವ್ರಿಗೆ ಕಾಣಿಸ್ತಿಲ್ಲ ಅಂದರೆ ಬಹುಶಃ ಭಗವದ್ಗೀತೆ ದೋಷ ಇರಲಿಕ್ಕಿಲ್ಲ, ಕನ್ನಡಕ ದೋಷ ಇರಬೇಕು ಅಂತೇಳಿ. ತಮಾಷೆ ಏನಾಯಿತು ಅಂದರೆ, ನನ್ನ ಬೈಬೋದು, ಇವ್ರು ಯಾರನ್ನೂ ಬೈಯಂಗಿಲ್ಲಲ್ಲ. ನಾನು ಸಾಕ್ಷಿ ಅಂತಾವಿದ್ದಾವೆ, ಗಟ್ಟಿ ಸಾಕ್ಷಿಗಳು. ಈಗ ವಿವೇಕಾನಂದರಿಗೇನು ಗೊತ್ತಿಲ್ಲ ಅಂದರೆ ಬದುಕೋಕೆ ಸಾಧ್ಯ ಇಲ್ಲ ಅವರು. ಯಾಕಂದರೆ ವಿವೇಕಾನಂದರು ಬೈಯೋಂಗಿಲ್ಲ, ಅದು ಸಾಕಷ್ಟು ಪ್ರೂವ್ ಆಗಿಬಿಟ್ಟಿದೆ, ಇವ್ರಿಗಿಂತ ಜಾಸ್ತಿ ಪ್ರೂವ್ ಆಗಿದ್ದಾರೆ ಅವರು. ಆದ್ದರಿಂದ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಉಡಾಫೆ ಮಾತಾಡಿದಾಗ ನಾವು ಹೇಳಬೇಕಾಗತ್ತೆ ಉತ್ತರ ಇದನ್ನು. ರಾಮಾಯಣ ನಂಬಿಕೊಂಡ್ರೆ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಅಂತ ಮಾತು. ಓದಿದೆ ಹೋದರೆ ಮಾಡ್ಕೋಬೇಕು. ರಾಮಾಯಣದಿಂದ ಏನಾದರೂ ಒಂದು ಒಳ್ಳೆಯ ಸಿಕ್ಕಿತ್ತು ಜೀವಕ್ಕೆ ಒಂದಿಷ್ಟು ಅಲ್ಲ. ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ನಾವು ಯಾವ ಗ್ರಂಥಗಳನ್ನು ಆರಿಸ್ಕೋತೀವಿ, ಯಾವ ಚಿಂತನೆಗಳನ್ನು ತುಂಬ್ಕೋತೀವಿ ಅನ್ನೋದ್ರ ಮೇಲೆ ನನ್ನ ಜೀವನದ ಗತಿ ನಿರ್ಧಾರ ಆಗ್ತದೆ. ಅದನ್ನು ಧರ್ಮರಾಜ ಹೇಳೋದು. ನೀನು ವೈಯಕ್ತಿಕ ಕೆಲಸ ಅದು, ಅದರಿಂದ ಆರಿಸ್ಕೋಬೇಕು. ಮಹಾಜನೋ ಏನ ಗತಸ್ಥ ಪಂಥ್ಯ. ಎಂಥ ಮಹಾಜನರನ್ನು ಆರಿಸ್ಕೊಂಡಿದ್ದೀರೋ ನಾಯಕರನ್ನಾಗಿ ನಿಮ್ಮ ಜೀವನಕ್ಕೆ, ಅವರಿಂದಾಗಿ ನಿಮ್ಮ ಜೀವನ ಆಗ್ತದೆ ಅಂತ. ಬದುಕುವಂಥ ದಾರಿ ಇದು ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ಹೇಳಬೇಕು ನಾನಿಲ್ಲಿ. ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಅವರು ಯಾಕೆ ದೊಡ್ಡವ್ರನ್ನ, ಮಹಾನುಭಾವರನ್ನ, ನಾಯಕರ ಜೀವನವನ್ನು ಗಮನಿಸಬೇಕು ಅಂತಂದರೆ, ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಬಹುಶಃ ನಮ್ಮ ದೇಶ ಕಂಡಂಥ ಅತ್ಯಂತ ಶ್ರೇಷ್ಠ ಪುರುಷ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವ್ರು ರಾಮಾಯಣ ಉಪನ್ಯಾಸ ಕೇಳದಂಥವ್ರು ನಾವು ಕೇಳಿಲ್ಲ, ಆದರೆ ಅದನ್ನು ಪುಸ್ತಕ ಓದೋಕ್ಕೆ, ಲೆಕ್ಚರ್ಸ್ ಆನ್ ರಾಮಾಯಣ ಓದದೆ ಹೋದರೆ ಜೀವನ ಪರಿಪೂರ್ಣ. ನನ್ನ ಪ್ರಕಾರ ಹೇಳೋದಾದರೆ ಓದಬೇಕ್ರಿ ರಾಮಾಯಣದ ಅವರು ಭಾಷಣಗಳನ್ನು. ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ, ಯಾರೋ ಇತ್ತೀಚೆಗೆ ನೋಡಿದ್ದೀನಿ ಅದನ್ನು ನಾನು. ಲೆಕ್ಚರ್ಸ್ ಆನ್ ರಾಮಾಯಣ ಅದನ್ನು ಓದಬೇಕು. ಮದ್ರಾಸಿನಲ್ಲಿ ಹಿಂದೂ ಹೈಸ್ಕೂಲಲ್ಲಿ ಟೀಚರ್ ಆಗಿ ಸೇರಿಕೊಂಡವರು, ಉಪಾಧ್ಯಾಯರಾಗಿ ಮುಂದೆ ಮುಖ್ಯಸ್ಥರಾಗಿ ಆ ಸಂಸ್ಥೆದ್ದು, ಬ್ರಿಟಿಷ್ ಚಕ್ರವರ್ತಿಯಿಂದ ಪ್ರಿವಿ ಕೌನ್ಸಿಲರ್ ಅಂತ ಗೌರವ ಹುದ್ದೆಯನ್ನು ಪಡ್ಕೊಂಡು, ಅಣ್ಣಾಮಲೈ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ, ಗೋಖಲೆಯವರ ಪ್ರಭಾವದಲ್ಲಿ ಬಂದು ಸರ್ವೆಂಟ್ಸ್ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದಂಥವರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಅವರು. ಅವರು ಡಿ ವಿ ಜಿ ತುಂಬ ಹತ್ತಿರವಾಗಿದ್ದವರು, ಬಂದಾಗಲೆಲ್ಲ ಅವ್ರ ಜೊತೆಗಿರೋರು. ಒಂದು ಘಟನೆಯನ್ನು ಒಂದು ದಾಖಲೆ ಮಾಡಿದ್ದಾರೆ, ಅದ್ಭುತವಾದ ಘಟನೆ. ಅಂದರೆ ಧರ್ಮರಾಜನ ಪ್ರಶ್ನೆ ಎಷ್ಟು ತಲೆ ಕೆಡಿಸುತ್ತೆ ಅಂತ, ನಾಯಕರು ಯಾಕೆ ಬೇಕು ನಮಗೆ ಜೀವನಕ್ಕೆ ಅಂತ. ಅವ್ರು ಬರಬೇಕಾದ್ರೆ ಒಂದಿಷ್ಟು ಜನ ಸ್ನೇಹಿತರು ಕಾರಲ್ಲಿ ಹೋಗ್ತಾ ಇದ್ರಂತೆ. ಊರು ದಾಟಿ ಹೋಗಿ ಒಂದು ರಸ್ತೆ ಬದಿಗೆ ನಿಂತಾಗ ನಿಲ್ಲಿಸ್ಬಿಟ್ರಂತೆ. ಕಾರ್ ನಿಲ್ಲಿಸಿ ಹೊರಗೆ ಹೋಗೋಣ ಸ್ವಲ್ಪ. ಗಾಳಿಗೆ ನಿಂತ್ಕೊಂಡಾಗ ಅವ್ರು ರಾಮಾಯಣ ತಲೆ ತುಂಬ್ಕೊಂಡ್ಬಿಟ್ಟಿದ್ದಾರೆ ಶ್ರೀನಿವಾಸ ಶಾಸ್ತ್ರಿಗಳು. ತಕ್ಷಣ ಹೇಳಿದ್ರಂತೆ, ಬಹುಭೂತಿ ಒಂದು ಶ್ಲೋಕ ಮನಸ್ಸಿಗೆ ಬಂತಂತೆ ಅವರಿಗೆ. ಪುರಾಯತ್ರ ಸ್ರೋತಃ ಅಂತ ಒಂದು ಪದ್ಯ ಹೇಳೋದು ಬೇಡ. ಸಂದರ್ಭ ಹೇಗಿದೆ ಅಂದರೆ, ರಾವಣ ವಧೆ ಆಯಿತು, ವಿಭೀಷಣ ಪಟ್ಟಾಭಿಷೇಕ ಆಯಿತು, ಆಮೇಲೆ ವಾಪಸ್ ಬರಬೇಕಲ್ಲ, ಅಯೋಧ್ಯೆಗೆ ಬರಬೇಕಲ್ಲ, ವಿಮಾನದಲ್ಲಿ ವಾಪಸ್ ಬರ್ತಾ ಇದ್ರು, ಪುಷ್ಪಕ ವಿಮಾನದಲ್ಲಿ. ಇದು ತಮಾಷೆ ಆಗಿರುತ್ತೆ. ನೀವು ವಿಮಾನದಲ್ಲಿ ಹೋದರೆ ಕಿಟಕಿ ವಿಂಡೋ ಸೀಟ್ ಸಿಕ್ಕರೆ ಮುಂದೆ ಪ್ರಯೋಜನ ಇಲ್ಲ, ಟೇಕ್ ಆಫ್ ಲ್ಯಾಂಡಿಂಗ್ ಅಷ್ಟೇ ಪ್ರಯೋಜನ, ಮುಂದೇನು ಬರೀ ಮೋಡಲ್ಲೇ ಇರೋದು.
ಮೇಲೆ ಹೋದಾಗ ಕೆಳಗೆ ನೋಡಬೇಕು, ಕುತೂಹಲದಿಂದ ನೋಡಬೇಕು ಅನಿಸುತ್ತೆ. ನೀವು ಡೆಲ್ಲಿ ಹತ್ರ ಬಂದ್ಕೊಳ್ಳೋ ಕುತುಬ್ ಮಿನಾರ್ ಕಾಣಿಸುತ್ತಾ ಅಂತ ನೋಡಬೇಕು, ಪ್ಯಾರಿಸ್ ಹತ್ರ ಹೋದ ತಕ್ಷಣ ಐಫೆಲ್ ಟವರ್ ಕಾಣಿಸುತ್ತಾ ಅಂತ ನೋಡಬೇಕು, ಹಿಂಗೆ ಅನಿಸುತ್ತೆ, ನೋಡಬೇಕು ಅನಿಸುತ್ತೆ. ಇಲ್ಲಿ ಹಾಗೆ ಸೀತೆ ಬಹುಶಃ ಅದು ಓಪನ್ ಥರ ವಿಮಾನ ಅನ್ಕೋಬೇಕು ಅದನ್ನು. ಯಾಕೆ ರಾಮನ ಪಕ್ಕದಲ್ಲಿ ಕೂತ್ಕೊಂಡು ಸೀತೆ ಕುತೂಹಲದಿಂದ ಕೆಳಗಡೆ ನೋಡ್ತಾ ಇದ್ಲಂತ. ತಾವು ಬಂದ ದಾರಿ ಗೊತ್ತಲ್ಲ, ಬಂದಾಗ ಇಲ್ಲೇ ಓಡಾಡಿದ್ವಲ್ಲ ನಾವು, ಇಲ್ಲೇ ಇರಬೇಕಲ್ಲ ನಾವು, ಈ ಪ್ರಸಾದ ಇತ್ತಲ್ಲ ಅದಿಲ್ಲಿ, ಆ ನದಿ ಕಾಣಿಸ್ತಾ ಇಲ್ಲ ಅಂತೆಲ್ಲ ನೋಡ್ತಾ ಇಲ್ಲಂತೆ. ತಾವು ಅಡ್ಡಾಡಿದ ಜಾಗ 14 ವರ್ಷ ಓಡಾಡಿದಾರಲ್ಲ, ನೋಡ್ಬೇಕದನ್ನ ಅಂತ. ಸಾಕಷ್ಟು ಬದಲಾವಣೆ ಆಗಿದೆ ಅದು. ಅಯ್ಯೋ ಇಲ್ಲೊಂದು ಸಣ್ಣದೊಂದು ನದಿ ಹರಿತಿತ್ತಲ್ಲ, ನದಿ ಕಾಣಿಸ್ತಾ ಇಲ್ಲ ಅಂದು. ಅದಕ್ಕೆ ರಾಮ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ರಾಮನ ಮಾತು, ಮೊದಲು ಎಲ್ಲಿ ನದಿ ಹರಿಯುತ್ತಿತ್ತೋ ಅಲ್ಲಿ ಈಗ ಬರೀ ಮರಳು ಕಾಡಾಗಿದೆ. ನದಿಯೂ ತನ್ನ ಮೊದಲಿನ ಪಾತ್ರವನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಹರಿಯುತ್ತಿದೆ. ಮೊದಲು ದಟ್ಟವಾದ ಕಾಡು ಇರುವಲ್ಲಿ ಬಿಡುವಾಗಿದೆ, ಹಿಂದೆ ಬಿಡುವಾಗಿದ್ದಲ್ಲಿ ದಟ್ಟವಾದ ಮರಗಿಡಗಳು ಬಂದಿವೆ. ಆದ್ದರಿಂದ ಗುರುತುಗಳು ಅಳಿಸಿ ಹೋಗಿ ಆ ಹಿಂದಿನ ಪ್ರದೇಶ ಮತ್ತಾವುದೋ ಪ್ರದೇಶ ಎಂಬಂತೆ ಕಾಣುತ್ತಿದೆ. ಹಾಗಾಗ್ಬಿಡುತ್ತೆ ನಮಗೆ. ಬೆಂಗಳೂರಲ್ಲಿದ್ದವರಿಗೇನೆ ಆ ಏರಿಯಾ ಎಕ್ಸ್ಟೆನ್ಷನ್ನೇ ಗುರುತು ಸಿಗಲ್ಲ ಮತ್ತೊಂದು ಸಲ ಹೋದರೆ. ಮೇಲಿಂದ ನೋಡಿದಾಗ ಪೂರ್ತಿ ಬದಲಾವಣೆ ಆಗಿದೆ ಅನಿಸ್ತಂತೆ. ಅದಕ್ಕೆ ಹೇಳ್ತಾನೆ ರಾಮ ಹೇಳುವಂಥ ಮಾತು, ಆದರೆ ಇದು ಆ ಜಾಗವೇ ಎಂದು ನಿಶ್ಚಯ ಮಾಡಿಕೊಡಲು ಬೆಟ್ಟಗಳು ಸ್ಥಿರವಾಗಿ ನಿಂತಿವೆ. ಎಷ್ಟು ಚಂದ ನೋಡಿ, ಆ ಬೆಟ್ಟಗಳನ್ನು ನೋಡಿ ಈ ಸ್ಥಳವು ಇಂಥದ್ದೇ ಎಂದು ನಿರ್ಧರಿಸಬಹುದಾಗಿದೆ. ಅದನ್ನು ಶಾಸ್ತ್ರಿಗಳು ಹೆಂಗೆ ಬಳಸ್ತಾರೆ ನೋಡಿ ಅದು ಹೇಳ್ತಾರೆ. ಈ ಮಾತನ್ನು ಬಿಟ್ಟು ಶಾಸ್ತ್ರಿಗಳು ನಿಟ್ಟುಸಿರು ಬಿಟ್ಟು ಹೇಳಿದರು, ನಮ್ಮ ಭಾರತ ದೇಶಕ್ಕೆ ಈ ಹೊತ್ತು ಜ್ಞಾಪಕದಲ್ಲಿರಬೇಕಾದ ಸತ್ಯ ಇದು. ಆಯಾ ಕಾಲಕ್ಕೆ ತಮ್ಮ ಅನುಕೂಲಗಳನ್ನು ಯೋಚಿಸುವಂಥವರು, ಸಂದರ್ಭಕ್ಕೆ ತಕ್ಕಂತೆ ಬದಲಾಯಿಸುವವರು ಯಾವ ದೇಶದಲ್ಲಿ ಪ್ರಮುಖರಾಗಿರ್ತಾರೋ ಆ ದೇಶಕ್ಕೆ ಕ್ಷೇಮವಾಗಲಾರದು. ಸತ್ಯ ಇದು. ಗಾಳಿ ಬಂದಂಗೆ ತೂರ್ಕೊಂಡು ಬದಲಾಕೊಂಡು ಹೋಗೋದಿದ್ರೆ ಅವರಿಂದ ದೇಶಕ್ಕೆ ಒಳ್ಳೆಯದಾಗಲ್ಲ. ಗಿಡ ಮರಗಳು, ಮರಳು ಇವೆಲ್ಲ ಸ್ಥಾನಗಳನ್ನು ಬದಲಾಯಿಸಿಕೊಳ್ಳುತ್ತವೆ. ಪರ್ವತಗಳು ಸ್ಥಿರವಾಗಿ ನಿಂತು ಮಾರ್ಗದರ್ಶನ ಮಾಡುತ್ತವೆ. ಹಾಗೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ಅದಕ್ಕಾಗಿ ಸ್ಥಿರವಾಗಿ ನಿಲ್ಲುವ ಜನ ಯಾವ ದೇಶದಲ್ಲಿದ್ದಾರೋ ಆ ದೇಶಕ್ಕೆ ಕ್ಷೇಮ ಉಂಟು. ಗಾಳಿ ಬೀಸಿದ ಕಡೆಗೆ ಜನ ಹೋಗುತ್ತಿದ್ದರೆ ಕ್ಷೇಮದ ಮಾತು ಹಾಗಿರಲಿ, ನಮ್ಮ ಶೀಲವೇ ನಾಶವಾಗಿ ಹೋಗುತ್ತದೆ, ದೇಶವೇ ಭ್ರಷ್ಟವಾಗಿ ಹೋಗುತ್ತದೆ. ಈ ಹೊತ್ತು ನಮ್ಮ ದೇಶದಲ್ಲಿ ಗಾಂಧೀಜಿಯೊಬ್ಬರನ್ನು ಬಿಟ್ಟರೆ ಮಿಕ್ಕ ಎಷ್ಟು ಮಂದಿಯ ವಿಷಯದಲ್ಲಿ ಈ ಪರ್ವತಗಳ ಹಾಗಿರುವವರು ಎಂದು ಹೇಳಲಾದೀತು ಅಂತ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಹೇಳಿದ್ರಂತೆ. ಅಂದರೆ ನೀವು ಎಲ್ಲಿದ್ದೀರಿ ಅಂತ ಗುರುತಿಸ್ಕೋಬೇಕಾದ್ರೆ ನದಿ ನೋಡಬೇಡಿ, ಗಿಡ ನೋಡಬೇಡಿ, ಸಣ್ಣ ಸಣ್ಣ ಕುರುಚಲುಗಳನ್ನು ನೋಡಬೇಡಿ, ಪರ್ವತಗಳನ್ನು ನೋಡಿ. ಹಾಗೆ ನಮ್ಮ ಸಮಾಜದಲ್ಲಿ ಪರ್ವತಗಳ ಹಾಗೆ ಸ್ಥಿರವಾಗಿ ನಿಂತವರು ಆ ನಾಯಕರು ದೊಡ್ಡವರು. ಅದಕ್ಕೆ ಮಹಾಜನೋ ಏನ ಗತಸ್ಸ ಪಂಥ ಅಂತ ದೊಡ್ಡವರು ಯಾವ ರೀತಿ ಬದುಕಿದ್ರು, ಪರ್ವತಗಳ ಹಾಗೆ ಬದುಕಿದ್ರು, ಮಾರ್ಗದರ್ಶಿಗಳಾಗಿ ಬದುಕಿದ್ರು, ಅವ್ರು ಹಾಗೆ ಮಾಡಿದರೆ ನನ್ನ ಜೀವನ ಸ್ಥಿರವಾಗಿರ್ತದೆ ಅಂತ ರಾಮ ಹೇಳುವಂಥ ಮಾತು. ಅದನ್ನು ಧರ್ಮರಾಜ ಹೇಳ್ತಾನೆ. ಅಂತ ಒಂದು ಘಟನೆ ನಾನು ಹೇಳಬೇಕೀಗ. ಸರ್ ಅಶುತೋಷ್ ಮುಖರ್ಜಿ ಕಲ್ಕತ್ತಾ ಕಂಡಂಥ ಮಹಾದೊಡ್ಡ ನ್ಯಾಯವಾದಿ. ಅವರು ಕಲ್ಕತ್ತೆಯ ಶ್ರೇಷ್ಠ ನ್ಯಾಯಾಧೀಶರಾದರು. ಎಷ್ಟು ಗೌರವ ಅಂದರೆ ಬ್ರಿಟಿಷ್ ಸರ್ಕಾರದಲ್ಲಿ ಕೂಡ ಅಶುತೋಷ್ ಮುಖರ್ಜಿ ತೀರ್ಮಾನ ಕೊಟ್ಟಿದ್ದಾರೆ ಅಂದರೆ ಇನ್ನು ನೋಡೋ ಕಾರಣ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಹೆಸರಾಗಿತ್ತು. ವಿಶ್ವವಿದ್ಯಾಲಯದ ಕುಲಪತಿಗಳು ಅದರ ಮುಂದೆ ಅವರು. ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಅವ್ರನ್ನ ಲಂಡನ್ ಕಳಿಸೋಕೆ ಪ್ರಯತ್ನ ಮಾಡ್ತು. ಯಾವುದೋ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿನಿಧಿಯಾಗಿ ಅವ್ರು ಹೋಗಲಿ ಅಂತ. ದೊಡ್ಡ ಗೌರವ ಅಲ್ವಾ? ಬ್ರಿಟಿಷ್ ಸರ್ಕಾರ ಭಾರತದಿಂದ ಅಶುತೋಷ್ ಮುಖರ್ಜಿ ಅವರು ನಮ್ಮ ನಾಯಕರಾಗಿ ಹೋಗಲಿ ಲಂಡನ್ನಿಗೆ ಅಂತ ತೀರ್ಮಾನ ಮಾಡಿದ್ರಂತೆ. ಆ ತೀರ್ಮಾನ ಆರ್ಡರ್ ಬಂದ ಕೂಡಲೇ ಮುಖರ್ಜಿಗಳು ಸ್ವಲ್ಪ ಖುಷಿ ಆಯಿತು ಅಂತ ಗುರುತಿಸಿದಾರಲ್ಲ ನನ್ನ ಅಂತ. ಆದರೆ ಅವ್ರ ಮನಸ್ಸಲ್ಲಿ ಏನು, ಲಂಡನ್ಗೆ ಹೋಗಬೇಕೋ ಹೋಗಬಾರ್ದೋ, ನನ್ನ ತಾಯಿಯನ್ನು ಕೇಳಿ ತೀರ್ಮಾನ ಮಾಡಬೇಕು ಅಂತ. ಮನೆಯಲ್ಲಿ ತಾಯಿ ಬಂದು ತಾಯಿಗೆ ಹೇಳಿದ್ರಂತೆ, ಇಂದು ಅವಕಾಶ ಬಂದಿದೆ, ಅಪರೂಪದ ಅವಕಾಶ. ಆಗಿನ ಕಾಲದಲ್ಲಿ ಲಂಡನ್ಗೆ ಹೋಗೋದಕ್ಕೆ ನಿಮಗೆ ಅವಕಾಶ ಇರ್ತದೆ ಅಂದರೆ ಅಪರೂಪ. ಹೋಗಿ ತಾಯಿಗೆ ಹೇಳಿದ್ರಂತೆ, ಹಿಂಗೆ ಅವಕಾಶ ಬಂದಿದೆ, ನಾನೇನು ಮಾಡಲಿ, ಹೋಗ್ಲಾ ಬೇಡವಾ? ಆ ತಾಯಿನ ನೋಡಿ, ಇದು ಹೇಳ್ತೀನಲ್ಲ ಮಹಾಜನೋ ಪಂಥ ಅಂತ ಹೇಳಬೇಕಾದ್ರೆ ಆ ತಾಯಿ ದೊಡ್ಡವರು. ಆಕೆ ಏನು ಹೇಳ್ತಾರೆ ಅಂದರೆ, ನೀನ್ಯಾಕೆ ಹೋಗ್ಬೇಕಲ್ಲಿ ಅಂದರು. ನೀನ್ಯಾಕೆ ಲಂಡನ್ಗೆ ಹೋಗಬೇಕು? ಆಕೆ ಹೇಳೋ ಮಾತು, ಒಂದು ಮುಷ್ಟಿಯಷ್ಟು ಜನ ಇಲ್ಲಿ ಬಂದು ನಾವು ಇಡೀ ಸಮಾಜವನ್ನು ದಾಸ್ಯಕ್ಕೆ ತಳ್ಳಿದಾರಲ್ಲ, ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾರಲ್ಲ, ನೀನು ಗುಲಾಮನೇ ಈಗ ಅವ್ರ ಕೈಯಲ್ಲಿ ಕೆಲಸ ಮಾಡೋನು, ನೀ ಗುಲಾಮನಾಗಿ ಅವ್ರ ರಾಜ್ಯಕ್ಕೆ ಹೋಗ್ಬೇಕಂತಿದೀಯಾ ನೀನು? ಇರು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಲಿ, ನಾಯಕನಾಗಿ ಹೋಗು, ಗುಲಾಮನಾಗಿ ಹೋಗ್ಬೇಡ ಅಂತ ಇಲ್ಲದು. ನೋಡಿ ತಾಯಿ ಹೇಳೋ ಮಾತನ್ನು. ಮತ್ತೊಬ್ಬರ ಚಾನ್ಸ್ ಸಿಕ್ಕಿದ್ಯಾ, ಹೋಗ್ಬಿಡು, ವೀಸಾ ಅಪ್ಲೈ ಮಾಡಿ ಇವತ್ತೇ. ಇದು ಡಿಫ್ರೆನ್ಸು.
ಇದು ಮಹಾಜನ ಅನ್ಬೇಕಾದ್ರೆ ಸುಲಭ ಅಲ್ಲ ಅದು. ಆ ತಾಯಿ ಏನು ಹೇಳಿರ್ಬೇಕು ನೋಡಿ, ನೀನು ಗುಲಾಮನಾಗಿ ಯಾಕೆ ಹೋಗ್ಬೇಕು ದೇಶಕ್ಕೆ, ಸ್ವಾತಂತ್ರ್ಯ ಬರಲಿ ಇರು, ಬಂದ್ಮೇಲೆ ನಾಯಕನಾಗಿ ಹೋಗು, ಗುಲಾಮನಾಗಿ ಹೋಗಬೇಡ ಅಂತ. ಇವರೇನು ಚಿಂತೆ ಇಲ್ಲ, ಮನಸ್ಸಲ್ಲಿ ಹೋದ್ರು ನಾನು ಬರೋಲ್ಲ, ಆಗೋದಿಲ್ಲ ನನಗೆ ಅಂತ ಕಳಿಸ್ಬಿಟ್ರು. ಕಳಿಸಿದ ತಕ್ಷಣ ಆಘಾತ ಅವರಿಗೆ. ಅವ್ರು ಅಂದ್ಕೊಂಡ್ರು ಒಂದು ಕಾಲ ಮೇಲೆ ನಿಂತಿರ್ತಾರೆ ಹೋಗೋದಕ್ಕೆ, ಇವರು ಅಂದ್ಕೊಂಡಿದ್ರು. ಅವರು ಲಾರ್ಡ್ ಕರ್ಜನೇ ಕರೆದಂತೆ ಅವ್ರನ್ನ ಕರೆದ್ಬಿಟ್ಟು, ಏನಿದು ಉದ್ದಟತನ, ನಾನು ವಾಯ್ಸ್ರಾಯ್ ಆರ್ಡರ್ ಕೊಟ್ಟಿದ್ದೇನೆ, ನೀವು ಹೋಗ್ಬೇಕಲ್ಲಿ, ಇದು ಸರ್ಕಾರದ ಅಪ್ಪಣೆ ಅಂದ್ರಂತೆ. ಇವ್ರು ಹೇಳ್ದಂತೆ ಸರ್ಕಾರದ ಅಪ್ಪಣೆ ಇರಬಹುದು, ಆದರೆ ನನ್ನ ತಾಯಿ ಒಪ್ಪಿಗೆ ಇಲ್ಲ, ನಾನು ಹೋಗಲ್ಲ ಅಂದರು. ಆಗ ಕರ್ಜನ್ ಹೊರಟಾಗಿ ಹೇಳ್ತಾನೆ, ನಿಮ್ಮ ತಾಯಿಗೆ ಹೇಳು, ಇದು ಭಾರತ ಸರ್ಕಾರದ ಸರ್ವೋಚ್ಚ ಅಧಿಕಾರಿಯಾದಂಥ ವೈಸ್ರಾಯ್ ಕೊಟ್ಟಂಥ ಅಪ್ಪಣೆ, ಇದು ಬಿಡೋಕ್ಕಾಗೋದಿಲ್ಲ ಅಂತ. ಅದಕ್ಕೆ ಅಶುತೋಷ್ ಮುಖರ್ಜಿ ಅಷ್ಟೇ ಚೆನ್ನಾಗಿ ಹೇಳ್ತಾರೆ, ವಾಯ್ಸ್ರಾಯ್ ಅಪ್ಪಣೆ ಅಲ್ಲ, ಬ್ರಿಟನ್ ರಾಣಿ ಹೇಳಿದ್ರು ನನ್ನ ತಾಯಿಗಿಂತ ದೊಡ್ಡ ಆಜ್ಞೆ ಆಗೋದಿಲ್ಲ ಅದು ಅಂತ. ಇದು ನೋಡಿ ಹೆಂಗಿದೆ ಅಂತ. ವಾಯ್ಸ್ರಾಯ್ ಬಿಡಿ, ಬ್ರಿಟಿಷ್ ರಾಣಿ ಹೇಳಿದ್ರು ಕೂಡ ನನ್ನ ತಾಯಿಗಿಂತ ದೊಡ್ಡ ಆಜ್ಞೆ ಆಗೋದಿಲ್ಲ ಅದು ಅಂತ. ಇದು ಮಹಾಜನ ನಡೆದಂಥ ದಾರಿ. ನಾವು ಯಾಕೆ ಇದನ್ನು ಮಕ್ಕಳಿಗೆ ಹೇಳಬೇಕು ಅಂತಂದರೆ, ಯಾರನ್ನು ಮಾರ್ಗದರ್ಶಿಯಾಗಿ ಇಟ್ಕೋಬೇಕು ಅಂತ ನೋಡಬೇಕು. ಯಾವುದೋ ಒಂದು ಮಾರ್ಗದರ್ಶಿ, ದೇಶದ ವಿರುದ್ಧ ಮಾತಾಡುವಂಥವ್ರ ಮಾರ್ಗದರ್ಶಿಗಳು ಇಟ್ಕೋಬೇಕಾ, ದೇಶ ಪ್ರೇಮವನ್ನು ತೋರಿಸೋಂಥವ್ರು ನೋಡ್ಕೋಬೇಕಾ. ಇದು ನಮ್ಮ ದೇಶದಲ್ಲಿ ಸಾಕಷ್ಟು ಬಂತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಯ್ದೆ ಇತ್ತು, ಬ್ರಿಟಿಷ್ ಸರ್ಕಾರದ ಕಾಯ್ದೆ. ಆ ಕಾಯ್ದೆ ಒಪ್ಕೊಂಡಿದ್ದ ಸುಪ್ರಜೆ ನೀವು. ನಮ್ಮ ಸಾಕಷ್ಟು ಜನ ಮಾಡಿದ್ರು ಅದನ್ನು. ರಾವ್ ಬಹದ್ದೂರ್ಗಳಾದ್ರು ಬೇಕಾದಷ್ಟು ಜನ ಬ್ರಿಟಿಷ್ ಅಧಿಕಾರದ ಹೇಳ್ದಂಗೆ ಕೇಳ್ಕೊಂಡ್ರೆ ರಾವ್ ಬಹದ್ದೂರ್ ಪದವಿ ಕೊಡ್ತಾರೆ, ನಿಮಗೆ ಈ ಪದವಿ ಕೊಡ್ತಾರೆ ಅಂತ ಕೊಟ್ಟವರಿದ್ರು. ಅವರೆಲ್ಲ ಸುಪ್ರಜೆಗಳಾದರು, ಒಳ್ಳೆ ಮನುಷ್ಯರಾದರು ಅಂತ ಹೇಳಾರೆ. ಒಬ್ಬ ಮನುಷ್ಯನ ರಕ್ತ ಕುದೀತು, ನಮ್ಗಲ್ಲ ಇದು, ನಮ್ಮ ದೇಶಕ್ಕೆ ಬಂದು ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾರಲ್ಲ ಇವರು, ಸಿಡಿದು ಹೇಳಬೇಕು ಅಂತ ಹೋದ್ರಲ್ಲ ಹುಡುಗ, ಅದು ಮಾನವತ್ವವನ್ನು ನಂಬ್ಕೊಂಡು ಹೋದದ್ದು, ಅಭಿಮಾನವನ್ನು ನಂಬ್ಕೊಂಡು ಹೋದದ್ದು, ದೇಶದ ಅಭಿಮಾನ ನಂಬ್ಕೊಂಡಂಥ ಹುಡುಗ ಹೋದ, ದೇಶದ ದೇಹಕ್ಕೋಸ್ಕರ ತ್ಯಾಗ ಮಾಡಿದ. ಒಬ್ಬ ಭಗತ್ ಸಿಂಗ್ ಆಗ್ಬೋದು, ಒಬ್ಬ ರಾಜ್ಗುರು ಆಗ್ಬೋದು, ಒಬ್ಬ ಚಂದ್ರಶೇಖರ್ ಆಜಾದ್ ಆಗ್ಬೋದು. ಇವರೆಲ್ಲ ಮಾಡಿದ್ದೇನು? ಕಾಯ್ದೆ ಭಂಗ ಆಯಿತು. ಗಾಂಧಿ ಮಾಡಿದ ಕಾಯ್ದೆ ಭಂಗ, ಅದು ಕಾಯ್ದೆ ಭಂಗ ಮಾಡಿದ ಸುಪ್ರಜೆ ಅಲ್ಲ ಅವರು. ಇಲ್ಲಿ ಅರಿಸ್ಟಾಟಲ್ ಮಾತು ನನಗೆ ಯಾಕೆ ಮುಖ್ಯ ಆಗತ್ತೆ ಅಂದರೆ, ಕಾಯ್ದೆ ಹೋಗ್ಬೇಕಾ ಅಥವಾ ಮನುಷ್ಯತ್ವವನ್ನು ಹುಡ್ಕೊಂಡು ಹೋಗ್ಬೇಕಾ, ಮಾನವ ಧರ್ಮವನ್ನು ಹುಡ್ಕೊಂಡು ಹೋಗ್ಬೇಕಾ. ಎಲ್ಲಿ ಧರ್ಮವನ್ನು ಅವಲಂಬಿಸಿ ಹೋಗ್ತೇನೋ ಅಲ್ಲಿ ಒಳ್ಳೆಯ ಮನುಷ್ಯನಾಗ್ತೇನೆ. ಬರೀ ಕಾಯ್ದೆಯನ್ನು ಪಾಲಿಸಿದರೆ ನಾನು ಪ್ರಜೆ ಆಗ್ತೇನೆ. ಪ್ರಜೆ ಆದರೆ ಸಾಲದು. ಅದಕ್ಕೆ ಮಹಾಜನರನ್ನು ಯಾರನ್ನ ಆರಿಸ್ಕೋತೀವಿ ಅಂತ. ನಮ್ಮ ದೇಶದಲ್ಲಿ ದ್ವಂದ್ವ ಬಂದಿರೋದು ಯಾರನ್ನ ನಾಯಕರನ್ನಾಗಿ ಆರಿಸ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ. ಅದಕ್ಕೆ ನನಗನ್ಸುತ್ತೆ ಇವತ್ತಿಗೆ ಅತ್ಯಂತ ಸಂದದ ಮಾತು ಧರ್ಮರಾಜಂದು ಚಕ್ಷ ಪ್ರಶ್ನೆಯಲ್ಲಿ ಸಿಕ್ಕೋದು ಅಂದರೆ, ಯಾವ ದಾರಿ ನಮ್ಗೆ ಸರಿಯಾದ ದಾರಿ ನಮಗೂ ಗೊತ್ತಿಲ್ಲ ಇವತ್ತು. ಯಾವ ದಾರಿ ಅಂದರೆ ದೊಡ್ಡವ್ರು ನಡೆದ ದಾರಿ ನೋಡಿಪ್ಪ. ನಮ್ಮ ಪರಂಪರೆ ನೋಡಿ, 5,000 ವರ್ಷದ ಪರಂಪರೆ ಇರುವಂಥ ದೇಶ. ಆ ಪರಂಪರೆ ಎಷ್ಟೊಂದು ಜನ ಬಂದಿದ್ದಾರೆ. ಒಬ್ಬ ರಾಮ, ಒಂದು ಮಾತಿಗೋಸ್ಕರ ಎಲ್ಲವನ್ನು ಬಿಟ್ಟು ಹೋಗುವಂಥ ರಾಮ, ಆದರ್ಶ ಪ್ರತಿಬಿಂಬವಾದಂಥ ರಾಮ. ಎಷ್ಟರ ಮಟ್ಟಿಗೆ ಅವನು ತನ್ನ ಮನಸ್ಸಲ್ಲಿ ಧರ್ಮವನ್ನು ಇಟ್ಕೊಂಡಿದ್ದ ಅಂದರೆ, ಕಾಡಿಗೆ ಹೋಗಬೇಕು ಅಂತ ತೀರ್ಮಾನ ಆಯಿತು. ತಂದೆ ಕೂಡ ಹೇಳಿಲ್ಲ ಮಾತು, ತಾಯಿ ಹೇಳಿದ್ದನ್ನು ಆ ತಂದೆ ಅನುಮೋದನೆ ಮಾಡಿದ್ದು ಗೊತ್ತಾಯ್ತು ಅವನಿಗೆ. ಆಯ್ತಪ್ಪ ತಂದೆ ಮಾತು ಹೋಗ್ತೀನಿ ಅಂತ. ಹೆಂಡತಿ ಹೇಳ್ದ, ಮಗ ತಮ್ಮ ಒಪ್ಕೊಂಬಿಟ್ಟ ಬರ್ತೀನಿ ಅಂತ. ಹೋಗುವಾಗ ತಂದೆ ಹೇಳಿ ಹೋಗ್ಬೇಕಲ್ಲ. ಬಂದರೆ ದಶರಥ ಒಂದು ಮಾತು ಕೇಳ್ತಾನೆ, ಅಪ್ಪ ನಿನ್ನ ಮಾತು ಗೊತ್ತು ನನಗೆ, ಒಂದ್ಸಲ ಮಾತು ಕೊಟ್ಟರೆ ಬದಲಾಯಿಸಲ್ಲ, ಆದರೆ ಒಂದೇ ಒಂದು ವಿನಂತಿ, ನೀನು ಹೋಗ್ತೀಯ ಅಂತ ಗೊತ್ತು ನನಗೆ, ಆದರೆ ಹೋಗೋದನ್ನು ಒಂದು ದಿವಸ ಮುಂದೆ ಹಾಕ್ತೀಯ. ಅಪ್ಪ ಕೇಳ್ಕೊಳ್ಳೋಂಥ ಮಾತು. ಅಪ್ಪನ ಮಾತು ತಾನೇ ಕೇಳ್ಕೊಂಡು ಹೋಗೋದು ಈಗ 14 ವರ್ಷಕ್ಕೆ. ಆದರೆ ಅದೇ ಅಪ್ಪ ಹೇಳ್ತಾನೆ, ನನಗೋಸ್ಕರ ಒಂದು ದಿವಸ ಮುಂದೆ ಹಾಕು, ಇವತ್ತು ರಾತ್ರಿ ನಿನ್ನ ಜೊತೆ ಮಾತಾಡಿ ಕಳಿತೀನಿ ನಾನು, ಆಮೇಲೆ ಮರುದಿವಸ ಬೇಕಾದ್ರೆ ಹೋಗಿ ನೀನು ಅಂತ ಹೇಳ್ತಾನೆ. ಇದು ವಿಚಾರ ಮಾಡಿ. ಅಪ್ಪ ರಾಜ ಹೇಳಿದಂಥ ಮಾತನ್ನು ಒಪ್ಕೋಬೇಕಾ, ಅದು ಧರ್ಮದ ಚಿಂತನೆ ಹೇಗೆ ಮಾಡ್ತಾನೆ ರಾಮ ಅಂತ. ರಾಮ ಹೇಳ್ತಾನೆ, ಇಲ್ಲಪ್ಪ ನಾನು ತಕ್ಷಣ ಹೊರಡಬೇಕು. ಯಾಕೆ ಹೊರಡಬೇಕು ಅನ್ನೋದು ತತ್ವ ಎಷ್ಟು ಚೆನ್ನಾಗಿದೆ. ಅದಕ್ಕೆ ರಾಮ ದೊಡ್ಡವನಾಗ್ತಾನೆ, ಇವತ್ತು ನಮಗೆ ದೇವರಾಗಿ ನಿಂತ್ಕೋತಾನೆ ಮುಂದೆ. ಯಾಕೆಂದರೆ ಆತ ಹೇಳ್ತಾನೆ, ಅಪ್ಪ ನೀ ನಾಳೆ ಹೋಗು ಅಂತೀಯಲ್ಲ, ನಾನು ಯಾಕೆ ಬೇಡ ಇವತ್ತೇ ಹೋಗ್ತೀನಿ, ಈ ತಕ್ಷಣ ಹೋಗ್ತೀನಿ ಅಂದರೆ, ನಾಳೆ ಬೆಳಗಿನವರೆಗೆ ನನಗೆ ಇದೇ ಮನಸ್ಥಿತಿ ಇರ್ತದೆ ಅಂತ ಹೇಳಾರೆ. ಈಗ ನಾನು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನಾನು ಬೆಳಗ್ಗೆ ರಾಜ ಆಗಬೇಕಾಗಿತ್ತು, ಬೆಳಗ್ಗೆ ಪರಿಸ್ಥಿತಿ ನೋಡಿ ಸಾಯಂಕಾಲ ಒಳಗೆ ಚೇಂಜ್ ಆಗಲಿಲ್ವಾ, ಬದಲಾಗಲಿಲ್ವಾ, ನಾನು ಕಾಡಿಗೆ ಹೋಗೋ ಪ್ರಸಂಗ ಬರಲಿಲ್ವಾ. ಹಾಗೆ ಯಾರೋ ನನ್ನ ಮನಸ್ಸನ್ನು ಕೆಡಿಸ್ಬೋದು, ನನ್ನ ಚಿಂತನೆಯ ಬದಲಾಗಿ ಆಸೆ ಬರ್ಬೋದು ನನಗೆ. ಆದ್ದರಿಂದ ದುರಾಸೆ ಬರೋದ್ರೊಳಗೆ ನಾನು ಜಾಗ ಖಾಲಿ ಮಾಡ್ತೀನಿ. ಇದು ರಾಮ. ಅವನು ವಿನಯ ಎಂಥದ್ದು. ಆದ್ದರಿಂದ ನೀನು ಯಾಕೆ ಹೇಳ್ತೀನಿ ಅಂದರೆ, ಮಹಾಜನೋ ಗತಸ್ಸ ಪಂಥ ಅಂತ ಹೇಳ್ತೀವಲ್ಲ, ಅವ್ರು ನಡೆದಂಥ ಹಾದಿ. ಒಬ್ಬ ಕೃಷ್ಣ, ಒಬ್ಬ ರಾಮ. ನಮಗೆ ದಾಖಲೆ ಇಟ್ಕೊಂಡಿದ್ದೀವಿ ನಾವು, ಯಾರ್ಯಾರು ದೊಡ್ಡವರಿದ್ದಾರೆ ಅಂತ, ಇಲ್ಲಿವರೆಗೂ ಇದ್ದಾರೆ. ಆದ್ದರಿಂದ ಅವ್ರು ನೋಡ್ಕೊಂಡು ಇರಬೇಕು ಅನ್ನುವಂಥ ಮಾತು ಧರ್ಮರಾಜನ ಮಾತು ಇವತ್ತಿಗೆ ಅಲ್ಲ, ಇನ್ನು 1000 ವರ್ಷಕ್ಕೂ ಸತ್ಯ ಅದು. ನೀವು ಯಾರನ್ನ ನಾಯಕರನ್ನಾಗಿ ಆರಿಸ್ಕೋತೀರೋ, ಯಾರ ಜೀವನದ ದಾರಿ ನಮ್ಮ ದಾರಿ ಅನ್ಕೋತೀರೋ, ಅದರ ಮೇಲೆ ನಿಮ್ಮ ಜೀವನದ ಗತಿ ನಿರ್ಧಾರ ಆಗ್ತದೆ.
ನಾನು ಒಳ್ಳೆ ಗತಿಗೆ ಹೋಗ್ತೀನೋ ಬೇಡಕ್ಕೆ ಹೋಗ್ತೀನೋ ಅಂತ.